ದಯಾನಂದ ಸರ್ ಅವರು IAS ಆಯುಕ್ತರು ಕರ್ನಾಟಕ ಗೃಹ ಮಂಡಳಿ ಬೆಂಗಳೂರು. ಇವತ್ತಿನ ಕಾರ್ಯಕ್ರಮದ ವಿಶೇಷ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂಥ ಕುಲಪತಿಗಳು, ಕುಲಸಚಿವರು, ಹಾಗೆ ಸತ್ಯನಾರಾಯಣ ಗೌಡರು, ನಮ್ಮ ಐಶ್ವರ್ಯ ಅವರು, ಎಲ್ರಿಗೂ ಕೂಡ ನಾನು ಮೊದಲಿಗೆ ನಮಸ್ಕಾರ ಮಾಡಿ, ನನಗೆ ನಮ್ಮ ಸತ್ಯನಾರಾಯಣ ಗೌಡರು ರೆಗ್ಯುಲರ್ ಆಗಿ ಒಂದು ಮೆಸೇಜ್ ಹಾಕ್ತಾರೆ, ಸರ್ ನಮಗೆ ಪ್ರೋಗ್ರಾಮ್ ಇದೆ, ನೀವು ಬರಲೇಬೇಕು ಅಂತ. ನಾನು ಬರ್ತೀನಿ ಅಂತ ಒಪ್ಕೊಂಡಾಗ ನಾನು IGR ಇದ್ದೆ, ಬರೋವಷ್ಟರಲ್ಲಿ ಬೇರೆ ಹುದ್ದೆಯಲ್ಲಿದ್ದೀನಿ. ಏನು ಫ್ರೀ ಇದ್ದೀನಲ್ಲ IGRಲ್ಲಿ, ಹೋಗಿ ಬರೋಣ. ಅದರಲ್ಲೂ ಕೂಡ KS IASಗೆ ನಾವು ತರಬೇತಿಯನ್ನು ಕೊಟ್ಟಿದ್ದೀವಿ ಸರ್, ಅವ್ರಿಗೆಲ್ಲ ಒಂದು ಬೀಳ್ಕೊಡುಗೆ ಸಮಾರಂಭ ಇದೆ, ಅಂದರೆ ಕೊನೆಯದಾಗಿ ಸಮಾರೋಪ ಸಮಾರಂಭ ಇದೆ ಅಂದಾಗ ಒಂದು ಸಲ ಹೌದಲ್ಲ, ನನ್ನ ಹಾಗೆ ನನ್ನ ಸ್ನೇಹಿತರು ಅಣ್ಣ ತಂಗಿ ಇರ್ತಾರೆ, ಒಂದು ಸಲ ಹೋಗಿ ಮಾತನಾಡೋದು ಒಳ್ಳೆಯದು ಅಂತ ಅನ್ನಿಸ್ತು. ಸಡನ್ನಾಗಿ ನನಗೆ ಟ್ರಾನ್ಸ್ಫರ್ ಆಯಿತು KHPಗೆ ಕಮಿಷನರ್ ಆಗಿ. 3 ದಿವಸ ಆಯಿತು ಚಾರ್ಜ್ ತಗೊಂಡು. ಜೊತೆಗೆ ಇಮ್ಮಿಡಿಯೇಟ್ ಬ್ಯಾಕ್ವರ್ಡ್ ಕ್ಲಾಸ್ಗೆ ಮತ್ತೆ ಕಮಿಷನರ್ ಆಗಿ ಚಾರ್ಜ್ ಬಂತು. ಕಾರಣ ಅಂದರೆ ನೀವೆಲ್ಲ ಡೈಲಿ ಪತ್ರಿಕೆಯಲ್ಲಿ ನೋಡ್ತಿರಲ್ಲ, ಕಾಂತರಾಜು ಆಯೋಗ ರಿಪೋರ್ಟ್, ಜಾತಿ ಗಣತಿ, ಅದನ್ನೆಲ್ಲ ನಾನು ಕಮಿಷನರ್ ಇದ್ದಾಗ ಆಯೋಗದ ಮೆಂಬರ್ ಸೆಕ್ರೆಟರಿಯಾಗಿ ತಯಾರು ಮಾಡಿದವನು. ಈಗ ಕ್ಯಾಬಿನೆಟ್ನಲ್ಲಿ ಅದನ್ನು ಪ್ರೆಸೆಂಟೇಷನ್ ಮಾಡಬೇಕು, ಈಗ ಅದರಲ್ಲಿ ತಜ್ಞತೆ ಇರುವಂಥದ್ದು ನೀವೇ ಇರಬೇಕು ಅಂಥೇಳಿ ಸರ್ಕಾರ ಸಡನ್ನಾಗಿ ನೆನ್ನೆ ಹಾಕಿದೆ. ಹಾಗಾಗಿ ನಾನು ಆ ಕಾರ್ಯದ ಒತ್ತಡದಲ್ಲಿ ಹೋಗ್ಲಾ ಬೇಡವಾ ಅಂತ ಭಾಳ ಚಿಂತನೆಯಲ್ಲಿದ್ದೆ. ಆದರೂ ಕೂಡ ನನ್ನ ಮನಸ್ಸು ನಿಮ್ಮ ಕಡೆ ಸೆಳೆತಾ, ಅದೆಲ್ಲದಕ್ಕಿಂತ ಮುಖ್ಯವಾಗಿ ಆಯಿತು, ಪರವಾಗಿಲ್ಲ, ಒಂದು ಅರ್ಧ ದಿವಸ ನಡೆಯುತ್ತೆ, ನಿಮ್ಮೊಂದಿಗೆ ನಾವು ಮಾತನಾಡೋಣ ಅಂತ ಹೇಳಿ. ನೀವೆಲ್ಲ ಒಂದು ಕನಸು ಕಟ್ಕೊಂಡು ಬಂದಿದ್ದೀರಿ ಅಲ್ವಾ? ಭಾಳ ಕನಸು ಕಂಡಿದ್ದೀರಿ. ಅಮಿತಾಬ್ ಬಚ್ಚನ್ ಥರ ಹೀರೋ ಆಗಬೇಕು ಅಂತ, ರಾಜ್ಕುಮಾರ್ ಥರ ಹೀರೋ ಆಗಬೇಕು ಅಂತ, ವಿರಾಟ್ ಕೊಹ್ಲಿ ಥರ ದೊಡ್ಡ ಕ್ರಿಕೆಟರ್ ಆಗಬೇಕು ಅಂತ. ಏನೂ ಅಲ್ಲ, IAS ಆಗಬೇಕು ಅಂತ, IAS ಆಗಿ ಒಳ್ಳೆ ಆಫೀಸರ್ ಆಗಬೇಕು ಅಂತ, KAS ಆಗಿ ಒಳ್ಳೆ ಆಫೀಸರ್ ಆಗಬೇಕು ಅಂತ ಅಲ್ವಾ? ಬೇಕಾದಷ್ಟು ಕನಸಿದೆ, ಕನಸಿರಬೇಕು. ಕನಸಿಲ್ಲ ಅಂದರೆ ಬದುಕಿರೋಲ್ಲ. ಮನುಷ್ಯನಿಗೆ ಕನಸು ಇರಬೇಕು. ಕನಸು ಬಗ್ಗೆ ಹೇಳಿದ ತಕ್ಷಣ ಸಹಜವಾಗಿ ನಾವು ಹೇಳುವ ಒಂದು ಡೈಲಾಗ್ ಇರುತ್ತೆ. ಯಾವ್ದು ಹೇಳಿ? ಯಾರ್ದು? ಅಬ್ದುಲ್ ಕಲಾಮ್ದು. ಕನಸುಗಳು ಹೇಗೆ ಇರಬೇಕು ಅಂದರೆ ನಿದ್ರೆಯಲ್ಲಿ ಎದ್ದೇಳಿಸುವಂಥದ್ದು ಇರಬೇಕು. ಬೆಳಗಿನ ಜಾವ ಸಿಹಿ ನಿದ್ರೆ ಕೊಟ್ಟು ಹೊದ್ಕೊಂಡು ಮಲಗಿಸೋ ಹಾಗಿರಬಾರ್ದು. ಕನಸುಗಳಿರಬೇಕು. ಕನಸುಗಳನ್ನು ನಾವು ಕಟ್ಟಿಕೊಂಡ್ರೆ ಮಾತ್ರ ಅದಕ್ಕೆ ಹೋರಾಟ, ಅದಕ್ಕೆ ಆ ಮಾರ್ಗದಲ್ಲಿ ಹೋಗಲಿಕ್ಕೆ, ಗುರಿ ಮುಟ್ಟಲಿಕ್ಕೆ ಸಾಧ್ಯ. ಆದರೆ ನಮ್ಮ ಯುವಜನತೆದು ಹಾಗಿಲ್ಲ. ಕನಸು ಸಿಕ್ಕಾಬಟ್ಟೆ ಕಾಣ್ತಾರೆ. ಇವತ್ತು ಹೀರೋಯಿನ್ ಆಗಬೇಕು ಅಂತ ಕನಸು ಕಾಣ್ತಾರೆ, ನಾಳೆ ಹೀರೋ ಆಗಬೇಕು ಅಂತ ಕನಸು ಕಾಣ್ತಾರೆ, ಇನ್ನೊಂದು ದಿವಸ ಕ್ರಿಕೆಟರ್ ಆಗಬೇಕು ಅಂತ ಕನಸು ಕಾಣ್ತಾರೆ, ಇನ್ಯಾರ ಸ್ನೇಹಿತರು ಹೇಳಿದ್ರೆ ಫುಟ್ಬಾಲರ್ ಆಗಬೇಕು ಅಂತ ಕನಸು ಕಾಣ್ತಾರೆ, ಇನ್ನೊಬ್ರು ದೊಡ್ಡ ಅದಾನಿ ನೋಡಿದ ತಕ್ಷಣ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಬೇಕು ಅನ್ಸುತ್ತೆ, ಮೋದಿ ಅವ್ರು ನೋಡಿದ ತಕ್ಷಣ ಪೊಲಿಟಿಷಿಯನ್ ಆಗಬೇಕು ಅನ್ಸುತ್ತೆ. ಅಂತೂ ನಾವು ಏನು ಕನಸು ಕಾಣ್ತಾ ಇದ್ದೀವಿ ಅನ್ನೋದು ನಾಳೆಗೆ ನಮಗೆ ಗೊತ್ತಿರಲ್ಲ ಅಲ್ವಾ? ಅದರಲ್ಲಿ ಇನ್ನೊಂದು ದೊಡ್ಡ ಸಮಸ್ಯೆ ನಮ್ಮ ಯುವಜನತೆ. ಕನಸು ಕಾಣ್ಡು ನಾವು ಅವ್ರಂಗಾಗಬೇಕು ಅನ್ನೋದಲ್ಲ, ಅವ್ರು ನೋಡಿದ್ರೆ ಅದು ಕನಸು ಸಾಕಾರ ಆಯಿತು ಅಂತ. ಮೊನ್ನೆ ನೋಡಿದ್ರಲ್ಲ, ವಿರಾಟ್ ಕೊಹ್ಲಿ ನೋಡ್ತೀನಿ ಅಂತ ಹೋಗಿ ಜೀವ ಕಳ್ಕೊಂಡವರು, ಪುಷ್ಪ ಹೀರೋ ನೋಡೋಕ್ಕೆ ಹೋಗಿ ಕಾಲು ತೊಳಿತು ಸತ್ತವ್ರು ನೋಡಿದ್ದೀರಲ್ವಾ? ಹೋಗ್ಬಿಟ್ಟು ಅವ್ರ ಜೊತೆಲಿ ನಿಂತ್ಕೊಂಡು ಏನೋ ಎದುರುಗಡೆ ನೋಡಿಬಿಟ್ರೆ ನನಗೆ ದೊಡ್ಡ ಕಿರೀಟ ಬರುತ್ತೆ. ಅದೇ ಅಭಿಮಾನವನ್ನು ಆ ವ್ಯಕ್ತಿ ಆ ಕ್ರಿಕೆಟ್ ಮೇಲೆ ತೋರಿಸಿದ್ರೆ, ಕ್ರಿಕೆಟ್ನಲ್ಲಿ ಅಟ್ಲೀಸ್ಟ್ ಸ್ಟೇಟ್ ಟೀಮ್ಗಾದರೂ ಆಡ್ತಿದ್ದೋ ಏನೋ, ಅಷ್ಟೊಂದು ಹುಚ್ಚು ಅಭಿಮಾನ ಇದ್ದರೆ. ಅದೇ ಅಭಿಮಾನವನ್ನು ಅವನು ಆರಾಧಿಸ್ಕೊಂಡು ಒಳ್ಳೆ ಏಕಲವ್ಯ ಏನು ಮಾಡ್ದ, ದ್ರೋಣಾಚಾರ್ಯ ವಿಗ್ರಹ ಇಟ್ಕೊಂಡು ಮಾಡೋದ ರೀತಿಯಲ್ಲಿ ಏನಾದ್ರೂ ವಿರಾಟ್ ಕೊಹ್ಲಿ ನೋಡಿಕೊಂಡು ತಾನು ಏನಾದರೂ ಮಾಡಿದ್ರೆ ತನ್ನ ಮಗನ ದೊಡ್ಡ ಕ್ರಿಕೆಟರ್ನು ಮಾಡ್ತಿದ್ದೋ ಏನೋ, ಹೌದಲ್ವಾ? ಆದರೆ ನಾವೇನು ಮಾಡ್ತಾ ಇದ್ದೀವಿ? ದೊಡ್ಡ ದೊಡ್ಡ ಕನಸು ಕಾಣ್ತೀವಿ, ಅದನ್ನೆಲ್ಲ ರೀಚ್ ಆದವ್ರ ಪಕ್ಕದಲ್ಲಿ ಒಂದು ಸೆಲ್ಫಿ ತಗೊಂಡು ಒಂದು ಸ್ಟೇಟಸ್ ಹಾಕ್ಕೊಂಡು ನಮ್ಮ ಕನಸನ್ನು ಪೂರ್ಣ ಮಾಡಿಕೊಂಡು ತೃಪ್ತರಾಗ್ಬಿಡ್ತೀವಿ. ಮುಗೀತು. ನಮ್ಮ ಕನಸು ಇರಬೇಕಾದದ್ದು ಅವ್ರ ಜೊತೆ ಸೆಲ್ಫಿ ತಗೊಂಡು ಸ್ಟೇಟಸ್ ಹಾಕೋದಲ್ಲ. ನನ್ನ ಜೊತೆ ಯಾರಾದರೂ ಬಂದು ಸೆಲ್ಫಿ ತಗೊಂಡು ಫೋಟೋಗೆ ಹಾಕಬೇಕು, ಸ್ಟೇಟಸ್ಗೆ ಹಾಕಬೇಕು, ಅದು ಆಗಬೇಕಾಗಿರೋದು. ಆದರೆ ನಾವೇನು ಮಾಡ್ತಾ ಇದ್ದೀವಿ? ಹೀರೋ ಆದವ್ರನ್ನೆಲ್ಲ ಫೋಟೋ ತಗೊಂಡು ಸ್ಟೇಟಸ್ಗೆ ಹಾಕಿ ನಾವೇ ಹೀರೋ ಆಗಿದ್ದೀವಿ ಅಂತ ಭ್ರಮೆನಲ್ಲಿ ತೇಲಾಡ್ತಾ ಜೀವನ ಸಾಗಿಸ್ತಿದ್ದೀವಿ. ಇಷ್ಟೇ ವ್ಯತ್ಯಾಸ.
ನಾವು ಹೀರೋ ಆಗಬೇಕು ಅಂತ ಕನಸು ಕಾಣ್ತೇವೆ, ಹೀರೋಗಳ ಜೊತೆ ಫೋಟೋ ತಗೊಂಡು ಸ್ಟೇಟಸ್ ಹಾಕೊಳ್ತೀವಿ, ಒದ್ದಾಡಿ ಓಡಿ ಹೋಗಿ ಕಾದು ನಿಂತು. ನಾವು ಹೀರೋ ಆಗೋದು ಯಾವಾಗ? ಹೀರೋ ಆಗೋದು ಯಾವಾಗ? ನಮ್ಮ ಕನಸು ಸಕಾರ ಆಗೋದು ಯಾವಾಗ? ಕನಸು ಈಡೇರೋದು ಯಾವಾಗ? ನಮ್ಮ ಕೈಲಿ ಸಾಧ್ಯ ಇಲ್ಲ ಸರ್. ಯಾಕೆ ಸಾಧ್ಯ ಇಲ್ಲ? ನಮ್ಮಪ್ಪ ಜಾಸ್ತಿ ದುಡ್ಡು ಕೊಟ್ಟು ಟ್ಯೂಷನ್ ಸೇರಿಸಿಲ್ಲ ಸರ್. ನಮ್ಮಪ್ಪನ ಇಂಗ್ಲೀಷ್ ಮೀಡಿಯಮ್ ಸೇರಿಸಿ ಕಾನ್ವೆಂಟಿಗೆ ಸೇರಿಸ್ತಿಲ್ಲ ಸರ್. ಒಳ್ಳೆ ನನಗೆ ಇಂಗ್ಲೀಷ್ ಬರಲ್ಲ ಸರ್, ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತೆ ಸರ್. ನಮ್ಮಪ್ಪ ದುಡ್ಡು ಕೊಡಲ್ಲ ಸರ್, ಯಾವುದಕ್ಕೂ ದುಡ್ಡು ಕೊಡಲ್ಲ. ನನಗೆ ಭಾಳ ಕಷ್ಟದಲ್ಲಿದ್ದೀನಿ ಸರ್. ಇದೆಲ್ಲ ದೊಡ್ಡ ದೊಡ್ಡವ್ರಿಗೆ ಸರ್, ನಮಗಲ್ಲ. ಎಷ್ಟು ಕಷ್ಟಪಟ್ಟು ಓದಿದ್ರು ಕೂಡ ಕೊನೆಗೆ ಏನೇನೋ ಲಾಭಿ ಅಂತೆ ಸರ್, ನಮ್ಗೆ ಕೆಲಸ ಸಿಗಲ್ಲ ಸರ್. ಅದ್ರ ಜೊತೆಗೆ ಅದೊಂದು ನಮ್ಮನ್ನು ಹಿಡಿದು ಎಳಿಲಿಕ್ಕೆ ಒಂದು ಯಾವುದೋ ಸ್ಪೀಚ್ ಕೇಳ್ತಾ ಇತ್ತು. ಮನುಷ್ಯ ಸಿಕ್ಕಾಬಟ್ಟೆ ಸಾಧನೆ ಮಾಡಿ ಮಾಡಿ ಬೆಳೀತಾ ಇರೋದು ನೋಡಿ ದೇವ್ರಿಗೆ ಹೆದರಿಕೆ ಹುಟ್ಟುಬಿಡ್ತಂತೆ. ಎಲ್ಲಪ್ಪ ಇವನು ಸಿಕ್ಕಾಬಟ್ಟೆ ಬೆಳೆದ್ಬಿಟ್ಟು ದೇವ್ರಾಗ್ಬಿಟ್ರೆ ನಾನ್ಗೆಲ್ಲ ಅಸ್ತಿತ್ವ ಅಂತ ಭಯ ಹುಟ್ಟುಬಿಡ್ತಂತೆ. ದೇವ್ರಿಗೆ ಭಯ ಹುಟ್ಟುಬಿಡ್ತು. ಏನು ಮನುಷ್ಯ ಇಷ್ಟೊಂದೆಲ್ಲ ಸಾಧನೆ ಮಾಡ್ತಾ ಇದ್ದಾನೆ, ನಾನು ಎಲ್ಲಿ ಸೃಷ್ಟಿ ಮಾಡೋದು ಇವನು, ನನಗೆ ಕಾಂಪಿಟೇಟರ್ ಆಗ್ಬಿಟ್ನಲ್ಲ, ಮುಂದೊಂದು ದಿವಸ ಅವನೇ ದೇವ್ರಿಗಿಂತ ದೊಡ್ಡದಾಗಿ ಬೆಳೆದ್ಬಿಟ್ರೆ ನನ್ನನ್ನು ಯಾರು ನೆನೆಸ್ಕೊಳ್ತಾರೆ ಅಂತ ಭಯ ಹುಟ್ಟುಬಿಡ್ತಂತೆ. ಅದಕ್ಕೆ ಮನುಷ್ಯನ ಸೃಷ್ಟಿ ಮಾಡೋದ್ರ ಜೊತೆಗೆ ಒಂದು ಅವನದೇ ಇನ್ನೊಂದು ಆತ್ಮದಲ್ಲಿ ಕಣ್ಣು ಕಾಣದೇ ಇರೋ ಒಬ್ಬ ವ್ಯಕ್ತಿನೂ ಸೃಷ್ಟಿ ಮಾಡೋದಂತೆ. ಅದು ಏನು ನಮ್ಮ ಜೊತೆ ಇರುತ್ತಂತೆ. ಶತ್ರುನೊಬ್ಬನ ಸೃಷ್ಟಿ ಮಾಡಿ ಕಳಿಸಿದಾನಂತೆ. ನಾನು ಇವತ್ತು ಭಾಳ ಓದಬೇಕು ಅಂದರೆ ಇವತ್ತೊಂದು ದಿವಸ ನಾಳೆ ಓದೋಣ, ಇವತ್ತು ಭಾಳ ಕೆಲಸ ಮಾಡಬೇಕು ಅಂತಿದ್ರೆ ಯಾಕೋ ಬೇಜಾರಾಗಿದೆ ನಾಳೆ ಮಾಡೋಣ, ಈ ಸಲ KS ಕಾಲಾಗಿದೆ ಓದ್ತಾ ಇದ್ವಿ, ಈ ಸಲ ಟ್ರೈ ಮಾಡೋಣ, ಮುಂದಿನ ಸಲ ಪ್ರಯತ್ನ ಮಾಡೋಣ. ಜೊತೆಲಿ ಕುಳಿತುಕೊಂಡು ನಮ್ಮದೇ ಆದಂಥ ನಮ್ಮ ಮನಸ್ಸು ಅನ್ನೋದೊಂದು ಇರುತ್ತಲ್ಲ, ಅದು ನಮ್ಮನ್ನು ಹಿಡಿದು ಮುಂದಕ್ಕೆ ಹಾಕಿ ದೇವರಾಗೋದನ್ನು ತಪ್ಪಿಸಿದೆಯಂತೆ. ಇಲ್ಲಾಂದ್ರೆ ನಾವು ದೇವರಾಗ್ಬಿಡ್ತಿದ್ವಿ ಅಂತ ಅಲ್ವಾ? ಯಾವಾಗ ನಾವು ಕನಸು ಕಾಣ್ತೀವೋ, ಕನಸು ಈಡೇರಬೇಕು ಅಂದರೆ ಪ್ರಯತ್ನ, ಒಂದು ಪ್ಲ್ಯಾನ್ ಇರಬೇಕು. ನಿಮಗೆಲ್ಲ ಒಂದು ಪ್ಲ್ಯಾನ್ ಇದ್ದೇ ಇರುತ್ತೆ. ಏನು ಈಗ IAS ಆಗಬೇಕು, KS ಆಗಬೇಕು, ಇಲ್ಲೆಲ್ಲ ಬಂದಿರೋದು ಅದೇ ಟ್ರೈನಿಂಗಲ್ಲ. ಅದನ್ನೇ ಇಟ್ಕೊಂಡ್ರೆ IAS ಆಗಬೇಕು, KS ಆಗಬೇಕು ಅಂತ ಒಂದು ಪ್ಲ್ಯಾನ್ ಇದೆ. ಅದಕ್ಕೆ ಬೇಕಾದದ್ದೇನು? ಪ್ಲ್ಯಾನ್ ಅಂದ್ರೆ ಏನು ಓದಬೇಕು, ಸಿಲೆಬಸ್ ಅಂತ ಗೊತ್ತಾಗಿದೆ, 50 ದಿವಸದಿಂದ ನೋಡಿದಿರಿ, ಏನೇನು ಬರುತ್ತೆ, ಸಬ್ಜೆಕ್ಟ್ ಇರುತ್ತೆ ಅಂತ ಗೊತ್ತಿದೆ, ಹಳೆ ಕ್ವಶನ್ ಪೇಪರ್ ನೋಡಿದಿರಿ, ಏನೇನು ಕ್ವಶನ್ ಕೇಳಿದ್ದಾರೆ ಅಂತ. ಈಗಾಗಲೇ ಬೆಳಗ್ಗೆ ನಾನು ಬಂದಾಗ ಪಾಠ ಮಾಡ್ತಾ ಇದ್ದಾರೆ, ಇದೇ ಥರದ್ದು ಅನಾಲಿಟಿಕಲ್ ಪ್ರಶ್ನೆಗಳು ಹೇಗೆ ಬರ್ಬೋದು ಅಂತ ಹೇಳ್ತಾ ಇದ್ರು, ನಿಮಗೆ ಗೊತ್ತಾಗಿದೆ ಅಲ್ವಾ? ಅದನ್ನು ಓದಬೇಕು, ಪ್ರಯತ್ನವನ್ನು ಮಾಡಬೇಕು. ಈ ಪ್ರಯತ್ನ ಮಾಡೋದಿದೆಯಲ್ಲ, ಅದೇ ಬಹಳ ಮುಖ್ಯವಾದದ್ದು. ಪ್ರಯತ್ನ ಮಾಡಬೇಕಾದ್ರೆ ಶುರುವಾಗುತ್ತೆ. ಏನು? ನಿರಂತರವಾದ ಪ್ರಯತ್ನ ಮಾಡಬೇಕು. ಇವತ್ತು ಬಹಳ ಉತ್ಸಾಹದಲ್ಲಿ ಬಂದಿರಲಿಲ್ಲ, 50 ದಿವಸ ತರಬೇತಿ ತಗೊಂಡಿದ್ದೀರಿ, ಇವತ್ತು ಜೊತೆಗೆ ನಮ್ಮನ್ನು ಕರೆಸೆಲ್ಲ ಪಾಠ ಮಾಡಿಸ್ತಾ ಇದ್ದೀರಿ. ಈ ತಿಂಗಳು ಅವ್ರ ಮನೆಯಲ್ಲಿ ಬಿಲ್ ನೋಡಿ, 200 ರೂಪಾಯಿ ಒಳಗಡೆ ಬರ್ತಾ ಇತ್ತು, ಹೇಗೋ ಗ್ಯಾರಂಟಿ ಅಡ್ಡಿನಲ್ಲಿ ಫ್ರೀ ಆಗ್ತಾ ಇತ್ತು. ಈ ಸಲ ನೋಡಿ 250 ಬಂದ್ಬಿಡುತ್ತೆ. ಅಪ್ಪ ಯಾಕೋ 250 ಬಿಲ್ ಬಂದ್ಬಿಟ್ಟಿದೆಯಲ್ಲ, ಕರೆಂಟ್ ಬಿಲ್ಲು ಕಟ್ಟಬೇಕಲ್ಲ ಅಂತ ಚಿಂತೆ ಶುರುವಾಗುತ್ತೆ. ಅಪ್ಪನ ಭಯ ಆಯಿತು, ಯಾಕೆ 250 ರೂಪಾಯಿ ಬಿಲ್ ಬಂದ್ಬಿಟ್ಟಿದೆಯಲ್ಲ ಅಂತ. ಮಗ ರಾತ್ರಿ ಎಲ್ಲ ಓದಿದ್ದ, ಅದಕ್ಕೆ ತಿಂಗಳು ಫುಲ್ಲು ರಾತ್ರಿ ಎಲ್ಲ ಓದಿದ್ದ. ಹೋಗ್ಲಿ ಬಿಡು, ಮಕ್ಕಳು ಓದಿದ್ದಾವೆ, ಕಟ್ಟೋಣ ಅಂತ ಕಟ್ತಾರೆ. ಮುಂದಿನ ತಿಂಗಳು ನೋಡಿ 225ಕ್ಕೆ ಇಳಿದ್ಬಿಡ್ತು. ಪರವಾಗಿಲ್ಲ, ಅಪ್ಪನ ಖುಷಿ ಆಯಿತು, ಒಂಚೂರು ಕಡಿಮೆ ಆಯಿತು ಬಿಲ್ಲು ಅಂತ. ಯಾಕೆ ಕಡಿಮೆ ಆಯಿತು? ಅದರ ನೆಕ್ಸ್ಟ್ ತಿಂಗಳಿಗೆ ಅಪ್ಪನಿಗೆ ಇನ್ನೂ ಖುಷಿ ಆಗೋಯ್ತು, ಬಿಲ್ಲೇ ಬರಲಿಲ್ಲ, 200 ಯೂನಿಟ್ಗಿಂತ ಕಡಿಮೆ ಆಗೋಯ್ತು. ಏನಾಯಿತು ನಮ್ಮಪ್ಪ? ಇದು ಅದರ ಅರ್ಥ ಏನಾಗಿದೆ ಅಂತ ಅರ್ಥ? ಆರಂಭದಲ್ಲಿ ಅಗಸ ಎತ್ತಿ ಬೆಳೆದ್ನಂತೆ. ನಮ್ಮ ಉತ್ಸಾಹ ಅಷ್ಟೇ. ಇನ್ನೊಂದು ತಿಂಗಳಿರುತ್ತೆ, ಅದಾದಮೇಲೆ ಮತ್ತೆ ಡೌನ್ ಆಗುತ್ತೆ. ಇನ್ನೊಂದು ತಿಂಗಳಿರುತ್ತೆ, ಮತ್ತೆ ಡೌನ್. ಇನ್ಯಾವುದೋ ಟ್ರೈನಿಂಗ್ ತೊಗೊಳ್ತೀರಿ. ಈ ನಿರಂತರವಾದಂಥ ಪ್ರಯತ್ನ ಇಲ್ಲದೇ ಇದ್ದರೆ ನಿಮ್ಗೆ ಯಾವತ್ತೂ ಯಶಸ್ಸು ಸಿಗಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಗೆ ಯಾವತ್ತೂ ಸಿಗೋದಿಲ್ಲ. ಇವತ್ತು ಬಂದಿದ್ರಿ, ಉತ್ಸಾಹದಿಂದ ನೋಡಿದಿರಿ, ಇವತ್ತು ಉತ್ಸಾಹದಿಂದ ಕಲಿತೀರಿ, ನಾಳೆ ಇನ್ನೊಂದು ವಾರ ಪ್ರಯತ್ನ ಮಾಡ್ತೀರಿ, 2ನೇ ವಾರಕ್ಕೆ ಮರಿತೀರಿ, ಮತ್ತೆ 3ನೇ ವಾರ ಇನ್ಯಾವುದೋ ಪ್ರೇರಣೆ ಸಿಗುತ್ತೆ, ಮತ್ತೆ ಶುರು ಮಾಡ್ತೀರಿ, ಮತ್ತೆ ನಿಲ್ಲಿಸ್ತೀರಿ. ಪ್ರತಿ ದಿನವೂ ಬಹಳ ಇಂಪಾರ್ಟೆಂಟ್. ನೀವೊಂದು ಗುರಿಯನ್ನು ಮುಟ್ಟೋ ತನಕ ಒಂದು ತಪಸ್ಸು ಅಂತ ತಗೋಬೇಕು. ನಮ್ಮಲ್ಲಿ ಒಂದು ಹುಡುಗಿ ಬಂದರು, ನಮ್ಮೊಂದೊಂದು ಹುಡುಗಿ ನನಗೆ, ಸರ್ ನಾನು MSc ಆಗಿದೆ, IAS ಮಾಡಬೇಕು. ಆಯಿತು ಮಾಡೋಣ, ನನಗೊಂದು ಟ್ಯೂಷನ್ಗೆ ಸೇರಿಸ್ಕೊಡಿ. ಆಯಿತು ಕೊಡ್ತೀನಿ ದುಡ್ಡು. ಸೇರಿಸ್ದೆ. ಅದಾದಮೇಲೆ ಒಂದು ತಿಂಗಳಿಗೆ ಬಂತು, ಸರ್ ಇನ್ನೂ ಸ್ವಲ್ಪ ದುಡ್ಡು ಬೇಕಿತ್ತು. ಯಾಕೆ? ಅಪ್ಪನಿಗೂ ಸರಿಯಿಲ್ಲ ಸರ್, ಊರಲ್ಲಿ ಹೋಗಿ ಬರಬೇಕು, ಒಂಚೂರು ಹಾಸ್ಪಿಟ್ಲಿಗೆ ತೋರಿಸ್ಬೇಕು.
ಆಯಿತು, ಒಂದು ಸಲ ಆಯ್ತು, ಎರಡನೇ ಸಲ, ಇನ್ನೊಂದು 2 ತಿಂಗಳಾಗಬೇಕು. ಸರ್ ಮನೆಯಲ್ಲಿ ಚೂರು ಏನೋ ಕಷ್ಟ ಆಗ್ಬಿಟ್ಟಿದೆ ಸರ್. ನಾನು ಹೇಳಿದೆ, ನೀನು ನಾನು ನೆಕ್ಸ್ಟ್ ಇಯರ್ಗೆ ಟ್ಯೂಷನ್ ಫೀಸು ಕೊಡಲ್ಲ ಅಂತ. ಯಾಕೆ ಹೇಳಿ? ಅವಳು ಗುರಿ ಎಲ್ಲಿತ್ತು ಅದಿಲ್ಲ. ಯಾವ ಕಡೆ ಇದೆ? ಅಪ್ಪ ಕಷ್ಟಪಡ್ತಾ ಇದ್ದಾನೆ, ಅಮ್ಮ ಒದ್ದಾಡ್ತಾ ಇದ್ದಾನೆ. ಇದ್ರ ಬಗ್ಗೆ ಆಲೋಚನೆ ಮಾಡಿ ಏನಾಗುತ್ತೆ? ತಾನು ಗುರಿ ಮುಟ್ಟೋದು ತಪ್ಪು. ಗುರಿ ಮುಟ್ಟೋದು ತಪ್ಪದ ಮೇಲೆ ಅಪ್ಪ ಅಮ್ಮನ ಸಮಸ್ಯೆ ಪರಿಹಾರ ಆಗುತ್ತಾ? ಆಯಿತು. ಈಗ ಅಲ್ಲದೆ ಇದ್ರು ಇಷ್ಟು ದಿವಸ ನೀವು ಏನೂ ಸಂಪಾದನೆ ಮಾಡದೇ ಇರೋ ಪರಿಸ್ಥಿತಿ ಇರೋ ತನಕ ಅಪ್ಪ ಅಮ್ಮ ಬದುಕಿರ್ಲಿಲ್ವಾ? ಅಲ್ವಾ? ಇಲ್ಲ. ನಮ್ಮ ದೊಡ್ಡ ಸಮಸ್ಯೆ ಇದು. ನಾವು ಏನು ಗುರಿ ಇಟ್ಕೋತೀವೋ ಅದ್ರ ಬಗ್ಗೆ ಬಿಡ್ತೀವಿ, ಇನ್ಯಾವುದೋ ಯೋಚನೆ ಮಾಡ್ತೀವಿ. ಅದಕ್ಕೆ ಅಟ್ಯಾಚ್ಮೆಂಟ್ಸ್ ಆ್ಯಂಡ್ ಡಿಟ್ಯಾಚ್ಮೆಂಟ್ಸ್ ಎರಡು ಇಂಪಾರ್ಟೆಂಟ್. ಯಾವುದ್ರ ಬಗ್ಗೆ ಅಟ್ಯಾಚ್ಮೆಂಟ್ ಇರಬೇಕು, ಯಾವುದ್ರ ಬಗ್ಗೆ ಡಿಟ್ಯಾಚ್ಮೆಂಟ್ ಇರಬೇಕು ಅಂತ. ನಮ್ಮ ಗುರಿ ಶಾಶ್ವತವಾದ ಸಮಸ್ಯೆಯನ್ನು ಪರಿಹರಿಸ್ಲಿಕ್ಕಿರುವಂಥದ್ದು. ಹೌದಲ್ಲ? ಮನೆ ಸಮಸ್ಯೆಯನ್ನು ಶಾಶ್ವತವಾಗಿ ಪರಿಹರಿಸಬೇಕು. ಶಾಶ್ವತವಾಗಿ ಪರಿಹರಿಸಬೇಕು ಅಂದ್ರೆ ನೀವು ಗುರಿ ಮುಟ್ಟಬೇಕು. ನೀವು ಅದನ್ನು ಬಿಡ್ತೀರಿ, ಓದ್ತಿರ್ತೀರಿ, ಯಾಕೋ ಈ ಸಲ ಎಂಟ್ರೆನ್ಸ್ ಪ್ರಿಲಿಮಿನರಿ ಫೇಲ್ ಆಯಿತು ಅಂದರೆ ಏನು ಮಾಡೋದು, ಮನೇಲಿ ಒಂಚೂರು ಸಮಸ್ಯೆ ಇತ್ತು, ಅಪ್ಪಂದಿತ್ತು ಅಮ್ಮಂದಿತ್ತು, ಮನೆಯಲ್ಲಿ ಸರಿಯಾಗಿ ಟ್ಯೂಷನ್ ಸೇರಿಸ್ಲಿಲ್ಲ. ಸರಿ, ನಮ್ಮ ನೆಪ ಹೇಳೋದಿದೆಯಲ್ರಿ, ನಾವು ಎಕ್ಸ್ಪರ್ಟ್. ನೆಪ ಹೇಳೋದಿದೆಯಲ್ಲ, ಭಾಳ ಎಕ್ಸ್ಪರ್ಟ್. ಹೇಗಿರುತ್ತೆ ಅಂದರೆ ನಮ್ಮ ಮಕ್ಕಳ ಮನಸ್ಥಿತಿ, ಮನೆಯಲ್ಲಿ ಏನಾದರೂ ತಾವೆಲ್ಲ ಗೊತ್ತಿರುತ್ತೆ. ಮಕ್ಕಳು ಕೇಳಿ, ಯಾಕೋ 80% ಬಂದಿದೆ, ಅವ್ನು ನೋಡಿ 90 ಬಂದಿದೆ ಪಕ್ಕದವ್ರಿಗೆ, ನಿನ್ನ ಫ್ರೆಂಡ್ಗೆ. ಓ, ನೀನೇ ನನ್ನ ಪಾಕೆಟ್ ಮನಿ ಕೊಡ್ತಿದ್ದ? ಪ್ಯಾಕೆಟ್ ಮನಿ ಕೊಟ್ಟಿದ್ರೆ ಏನು ಮಾಡ್ತಿದ್ದೆ? ಬುಕ್ ತೊಗೊಂಡು ಓದ್ತಿದ್ದೆ, ಗೈಡ್ ತಗೊಳ್ತಿದ್ದೆ. ಆಯಿತು, ಅದನ್ನೂ ಕೊಟ್ಟಿರಿ. ನನಗೇನು ಬೈಕ್ ಕೊಡ್ಸಿದ್ದ? ಸೈಕಲ್ ಕೊಡ್ಸಿದ್ನಲ್ಲ. ಅವ್ನು ಬೈಕಲ್ಲಿ ಹೋಗ್ತಾ ಬೇಗ ಹೋಗ್ತಿದ್ದ ಟ್ಯೂಷನ್ಗೆಲ್ಲ, ಸ್ಕೂಲ್ಗೆಲ್ಲ. ಆಯ್ತು, ಅದನ್ನೂ ಕೊಡಿಸಿ. ನನಗೇನು ಟ್ಯೂಷನ್ ಸೇರಿಸಿದ್ದ? ಟ್ಯೂಷನ್ಗೂ ಸೇರಿಸಿ. ಅಯ್ಯೋ, ಮನೇಲಿ ಓದಕ್ಕೇನು ಬಿಡ್ತಿದ್ರಾ? ನೀವು ಅಪ್ಪ ಅಮ್ಮ ಗಲಾಟೆ ಮಾಡ್ತಿದ್ರಿ. ಅದು ಪರಿಹಾರ ಮಾಡಿ ಇನ್ನೊಂದು ಹುಡುಕ್ತಾನೆ ಅಂತ. ನಮ್ಮ ಮನಸ್ಸು ಹೇಗೆ ಅಂದ್ರೆ, ನಮ್ಮ ಸೋಲಿಗೆ ಕಾರಣಗಳನ್ನ ಹುಡುಕೊಂಡು ಸೋಲ್ತಾ ಹೋಗ್ತಾ ಇರೋದು. ಹಾಗಾಗಿ ನಮ್ಮ ಗುರಿ ಯಾವತ್ತೂ ನಾವು ಮುಟ್ಲಿಕ್ಕೆ ಸಾಧ್ಯ ಆಗಲ್ಲ, ಯಾವತ್ತೂ ಮುಟ್ಲಿಕ್ಕೆ ಸಾಧ್ಯ ಆಗಲ್ಲ. ಮೊದಲು ನೀವೊಂದು ಗುರಿ ಇಟ್ಕೊಂಡ್ರಿ ಅಂದ್ರೆ ನಿಮ್ಮ ಮನಸ್ಸನ್ನ, ನಮ್ಮ ಆಧ್ಯಾತ್ಮದಲ್ಲಿ ಅಟ್ಯಾಚ್ಮೆಂಟ್ಸ್ ಅಂಡ್ ಡಿಟ್ಯಾಚ್ಮೆಂಟ್ಸ್ ಅಂತ ಹೇಳ್ತೀವಿ, ಅಲ್ಲಿಂದ ಆ ಸಮಸ್ಯೆಗಳಿಂದ ಹೊರಗೆ ತಗೊಂಡು ಬಂದ್ಬಿಡಿ. ನಿಮ್ಗೆ ಓನ್ಲಿ ಗುರಿ ಒಂದೇ, ಆಕಾಶನೇ ಮೇಲೆ ಬೀಳಲಿ ಪರವಾಗಿಲ್ಲ, ಅಪ್ಪ ಅಮ್ಮ ಕಚ್ಚಾಡ್ಲಿ, ಮನೆಯಲ್ಲಿ ಸಮಸ್ಯೆ ಇರಲಿ, ನರಳಲಿ ಪರವಾಗಿಲ್ಲ. ಎಷ್ಟು ದಿವಸ? 1 ವರ್ಷ, 2 ವರ್ಷ, 3 ವರ್ಷ ಸಾಧ್ಯ ಇದೆಯಲ್ಲ. ಆಮೇಲೆ ಅವೆಲ್ಲದಕ್ಕೂ ಶಾಶ್ವತವಾಗಿ ಪರಿಹಾರವನ್ನು ನೀವು ಕೊಡಬಹುದು. ನಿಮ್ಮ ಅಪ್ಪ ಅಮ್ಮನ ಸಮಸ್ಯೆ, ಅಣ್ಣ ತಮ್ಮನ ಸಮಸ್ಯೆ, ಯಾರ್ಯಾರ ಸಮಸ್ಯೆ ಇದೆ ಎಲ್ಲರೂ ಪರಿಹರಿಸಬಹುದು. ಪಕ್ಕದ ಮನೆ ಸಮಸ್ಯೆಯನ್ನು ಪರಿಹರಿಸಬಹುದು. ನೀವು ನಿಮ್ಮ ಗುರಿಯನ್ನು ಮುಟ್ಲಿಲ್ಲ ಅಂದ್ರೆ ನಿಮ್ಮ ಸಮಸ್ಯೆಯನ್ನು ಪರಿಹರಿಸ್ಲಿಕ್ಕೆ ಇನ್ಯಾರೋ ಬರ್ಬೇಕಾಗತ್ತೆ. ನೋಡಿ, ನಿಮಗೆಲ್ಲ ಇಲ್ಲೇ ನಾನು ಕೇರ್ ನಗರ, ನಾನೇನು ಓದ್ದವನಲ್ಲ, ನಾನು ಅತಿ ದಡ್ಡರಲ್ಲಿ ದಡ್ಡ ಹುಡುಗ. ನಂದೇ ನನ್ನ ಆಟೋಬಯೋಗ್ರಫಿ ನಾನು ನಿಮ್ಗೆ ಹೇಳ್ತಾನೆ. ನಾನು ಸ್ಕೂಲಲ್ಲಿ ದಡ್ಡ ಹುಡುಗರಲ್ಲಿ ನಾನು ದಡ್ಡ, ಲಾಸ್ಟ್ ದಡ್ಡರ 5 ಜನ ಹುಡುಗರು ನಾನು ಒಬ್ಬ. ನಾವು ಸ್ಕೂಲ್ಗೆ ಹೋಗ್ತಿದ್ದು ಅಪರೂಪನೇ. ಅಪ್ಪನ ಜೊತೆ ಕೂಲಿ ಮಾಡಕ್ಕೆ ಹೋಗ್ತಿದ್ವು, ಅಪ್ಪನ ಜೊತೆ ಹೊಲ ಗದ್ದೆ ಕೆಲಸ ಮಾಡ್ಲಿಕ್ಕೆ ಹೋಗ್ತಿದ್ವು. ಬಹುಶಃ ನಿಮ್ಮ ಕೆಸ್ತೂರು ಕೊಪ್ಪಲು ಒಂದು ಹೆಬ್ಬಾಳ ಅಂತಿದೆ ಇಲ್ಲೇ ಕೇರನಗರ ತಾಲೂಕಿನಲ್ಲಿ. ಹೆಬ್ಬಾಳಿಗೂ ಕೆಸ್ತೂರು ಕೊಪ್ಪಲ್ಗೂ 8 ಕಿಲೋಮೀಟರ್ ದೂರ ಇದೆ. ತಲೆ ಮೇಲೆ ಟೊಮೊಟೊ ಹಣ್ಣು ಹೊತ್ಕೊಂಡು ಬಂದು ಕೊಡ್ತಾ ಇದ್ವಿ, ಸೈಕಲ್ ತೊಗೊಳಕ್ಕೂ ದುಡ್ಡಿರಲಿಲ್ಲ. ತಲೆ ಮೇಲೆ ಟೊಮೊಟೊ ಹಣ್ಣು ತೊಗೊಂಡು ಊರು ಮಾರ್ತಿದ್ವಿ. ಬೇಸಿಗೆ ರಾಜ ಬಂದರೆ ಕಬ್ಬು ಬರ್ತಿದ್ವಿ, ಕೂಲಿ ಮಾಡ್ತಿದ್ವಿ. ಬೆಳಗ್ಗೆ ನಮ್ಮ ಗದ್ದೆಗಳು 5 ಕಿಲೋಮೀಟರ್ ಇದ್ದು, ಸೂರ್ಯ ಮೂಡೋಕ್ಕಿಂತ ಮುಂಚೆ ತಲುಪಬೇಕು ಅಂತ ಬರೀ ಕಾಲಲ್ಲಿ ಓಡ್ತಿದ್ವಿ. ಹುಲ್ ತೊಗೊಂಡು ಬಂದು ಮನೆಗೆ ಹಾಕ್ತಿದ್ವಿ, ಬಂದು ಸ್ಕೂಲ್ಗೆ ಓಡ್ತಿದ್ವಿ. ಸ್ಕೂಲ್ ನಮಗೇನು ಅಟ್ರಾಕ್ಷನ್ ಆಗಿರಲಿಲ್ಲ, ಅಟ್ರಾಕ್ಟಿವ್ ಆಗಿ ಏನು ಇರಲಿಲ್ಲ, ನನಗೂ ಇರಲಿಲ್ಲ, ನಿಮಗೂ ಇಲ್ಲ. ಪಾಠ ಓದೋದು ಭಾಳ ಖುಷಿನಾ? ಇಲ್ಲ. ಸಿನಿಮಾಗಿಂತ ಈ ಖುಷಿನ ಅದನ್ನು ನೋಡೋದು, ಪಾಠ ಓದೋದು? ಅಲ್ಲ. ಆಟ ಆಡೋದಕ್ಕಿಂತ ಖುಷಿನ ಪಾಠ ಓದೋದು? ಅಲ್ಲ. ಫ್ರೆಂಡ್ಸ್ ಜೊತೆ ಹರಟೆ ಹೊಡ್ಕೊಂಡು ಟೈಮ್ ಪಾಸ್ ಮಾಡೋದಕ್ಕಿಂತ ಖುಷಿನ ಓದೋದು? ಅಲ್ಲ. ಯಾವತ್ತು ಖುಷಿ ಯಾವ್ದು ಕೊಡಲ್ವೋ, ಯಾವುದು ಕಹಿಯಾಗಿರುತ್ತೋ ಅದಷ್ಟೇ ನಮ್ಮ ಜೀವನದ ಗುರಿ ಮುಟ್ಸೋದು. ನಿಮ್ಮ ಕಾಯಿಲೆಗಳಿಗೆಲ್ಲ ಔಷಧಿ ಕೊಡ್ತಾರಲ್ಲ, ಯಾವ್ದಾದ್ರು ಸಿಹಿಯಾದ ಔಷಧಿ ಇದೆಯಾ? ಮಾತ್ರೆ. ನಿಮ್ಮ ಕಾಯಿಲೆಗಳಿಗೆ ಮಾತ್ರೆ ಕೊಡ್ತಾರಲ್ಲ, ಯಾವುದಾದ್ರೂ ಸಿಹಿಯಾದದ್ದು ಇದೆಯಾ? ಇಲ್ಲ ಅಲ್ಲ. ಯಾವುದು ಜೀವ ಬದುಕಿಸುತ್ತೋ ಅದೆಲ್ಲವೂ ಕೂಡ ಕಷ್ಟಕರವಾದದ್ದು, ಶ್ರಮದಾಯಕವಾದದ್ದು ಅಲ್ವಾ? ನಮ್ಗೆ ಅದಕ್ಕೆ ಆ ಕಡೆ ಕಡಿಮೆ ಒಲವು, ಇನ್ನೆಲ್ಲ ಪಕ್ಕದ್ದೇ ಒಲವು ಜಾಸ್ತಿ. ನಮ್ಮನ್ನು ಡಿಸ್ಟ್ರಾಕ್ಷನ್ ಮಾಡುತ್ತಲ್ಲ, ಡಿಸ್ಟ್ರಾಕ್ಷನ್, ನಮ್ಮ ಮೈಂಡನ್ನು ಡಿಸ್ಟ್ರಾಕ್ಷನ್ ಮಾಡುತ್ತೆ, ನಿರಂತರ ಪ್ರಯತ್ನವನ್ನು ತಡೆಗಟ್ಟುತ್ತಲ್ಲ, ಅದ್ರ ಬಗ್ಗೆ ನಮ್ಗೆ ಗಮನ ಜಾಸ್ತಿ, ಉತ್ಸಾಹ ಜಾಸ್ತಿ.
ಅಂಥವನು ನಾನು ಬೆಂಗಳೂರಿಗೆ 9th ಮುಗಿಸಿ SLC ನಮ್ಮ ಚಿಕ್ಕಪ್ಪ ಒಬ್ರು ಕರ್ಕೊಂಡೋದ್ರು ರಾಯಭಾಗ್ಯ. ಅವ್ರು ಮದುವೆ ಆಗಿದ್ರು ಮೈಸೂರು ಹುಡುಗಿನ, ಮನೇಲಿ ಒಬ್ರು ಇರೋರು ಬೇಕು, 24 hours ನಾನು ಡ್ಯೂಟಿಗೆ ಹೋಗ್ತೀನಿ ರೈಲ್ವೆ ಡಿಪಾರ್ಟ್ಮೆಂಟ್ನಲ್ಲಿ ಅಂತ ನನ್ನ ಜೊತೆ ಕರ್ಕೊಂಡು ಹೋದವರು. ಹಾಗೂ ಇವು SLC ಪಾಸ್ ಆಯಿತು. ಬೆಂಗಳೂರಿಗೆ ಬಂದೆ, ಅಲ್ಲಿ ನಮ್ಮ ಅತ್ತೆ ಮನೆಗೆ ಬಂದಾಗ ನಮ್ಮ ಮಾವ ಒಬ್ಬರು ನನಗೆ 25 ಪ್ರಜಾವಾಣಿ ಓದ್ತಾ ಬೆಳಿಗ್ಗೆ ಒಂದು 23 ಡಿಕ್ಟೇಷನ್ ಕೊಟ್ಟರು ನನಗೆ ಮತ್ತು ನನ್ನ ಚಿಕ್ಕಪ್ಪನ ಮಗಳಿಗೆ. ನಮ್ಮ ಅತ್ತೆ ಮನೇಲಿ ನಾವೊಂದು ಸುಮಾರು ಜನ ಇದ್ವಿ. 23 ಕನ್ನಡ ಪದಗಳಲ್ಲಿ 21 ನನ್ನ ತಪ್ಪಾಗಿತ್ತು. ನನಗೆ ಹೇಳಿದ್ರು, ನೀನು PUC ಓದೋಕ್ಕೂ ಅನಾಲಾಯಕ್, ಯೂತ್ಲೆಸ್, ಹೋಗು ಅಲ್ಲಿ ಆನಂದರಾವ್ ಸರ್ಕಲ್ KEB ಇದೆ, ನನ್ನ ಸ್ನೇಹಿತ ಇಂಜಿನಿಯರ್ ಇದ್ದಾನೆ, ಅಲ್ಲಿ ಕೂಲಿಗೆ ಸೇರಿಸ್ತೀನಿ, ಹೋಗಿ ಸೇರ್ಕು ಅಂತ 365 ರೂಪಾಯಿಗೆ ಮೆಜೆಸ್ಟಿಕ್ನಲ್ಲಿ ನಾನು ಕೂಲಿಗೆ ಹಾಕೋರು. ನಾನು ಕೂಲಿ ಮಾಡಿದವ್ರು ನಿಮ್ಮಂಗೆ ಕಾಲೇಜ್ಗೆ ಹೋದವನಲ್ಲ. 365 ರೂಪಾಯಿಗೆ ಮೆಜೆಸ್ಟಿಕ್ ಫುಲ್ಲು ಕೇಬಲ್ ಹಾಕ್ಕೊಂಡು ಲೈನ್ ಹತ್ತಿ ಲೈನ್ ರಿಪೇರಿ ಮಾಡ್ತಾ ಗ್ಯಾಂಗ್ ಮ್ಯಾನ್ ಕೆಲಸವನ್ನು ಮಾಡ್ಕೊಂಡಿದ್ದಂಥವ್ರು. ಜೊತೆಗೆ ಆರ್ಟ್ಸ್ ಕಾಲೇಜಿಗೆ ಸೇರಿದೆ. ನಾನು ಥ್ಯಾಂಕ್ಸ್ ಹೇಳಬೇಕಾದದ್ದು ಯಾಕೆ ಅಂದರೆ ಬೆಂಗಳೂರು ಯೂನಿವರ್ಸಿಟಿಗೆ. ಅಟೆಂಡೆನ್ಸ್ ಇಲ್ಲದೆ ಇದ್ದರೆ 65 ರೂಪಾಯಿ ಫೀಸ್ ಫೈನ್ ಕಟ್ಟಿದ್ರೆ ಎಕ್ಸಾಮ್ ಕೂರಿಸ್ತಿದ್ರು. ಆ ಸ್ಕೀಮೇ ನನ್ನನ್ನು ಕಾಪಾಡಿತ್ತು. PUC ಡಿಗ್ರಿ ಅಲ್ಲ, ಆ ಸ್ಕೀಮೇ ನನ್ನನ್ನು ಕಾಪಾಡಿತ್ತು. ಈಗ ಹೇಳಿ, ನೀವೆಷ್ಟು ಅದೃಷ್ಟವಂತರು? ಹಾಂ, ನಾನು ಮೆಜೆಸ್ಟಿಕ್ಕಲ್ಲಿ ಕೂಲಿ ಮಾಡಿಕೊಂಡು ಕಾಲೇಜ್ಗೆ ಹೋಗ್ತಾನೆ, ಮನೆ ಮೇಸ್ತ್ರಿ ಕೆಲಸ ಮಾಡಿಕೊಂಡು MA ಮುಗಿಸ್ದೆ, ಕಾಲೇಜ್ಗೆ ಹೋಗಿಲ್ಲ. ನಾನು ಯಾವತ್ತೂ ಕಾಲೇಜ್ಗೆ ಹೋದವನಲ್ಲ, ಯಾವ ಟ್ಯೂಷನ್ಗೆ ಹೋದವನಲ್ಲ, ಯಾವ ಈ ಥರ ಬಂದು ಕ್ಲಾಸ್ ತಗೊಂಡವನು ಅಲ್ಲ, ಯಾವುದೂ ತಗೊಂಡವನಲ್ಲ. ಕೊನೆಗೆ ಬುಕ್ ತಗೊಳಕ್ಕೆ ದುಡ್ಡಿರಲಿಲ್ಲ. ನಮ್ಮ ಅಣ್ಣ ನಾನು ಇಬ್ಬರು ಓದ್ತಾ ಇದ್ವಿ KASಗೆ. ನಾನು ಹಿಸ್ಟ್ರಿ ಮೇಯ್ನ್ ಸಬ್ಜೆಕ್ಟು, ಅವ್ನು ಕನ್ನಡ ಮೇಜರ್ ಸಬ್ಜೆಕ್ಟು. ಪ್ರಿಲಿಮ್ಸ್ ಪಾಸ್ ಆಗಿಬಿಡ್ತು, ಮೇಯ್ನ್ಸ್ಗೆ 2 ಸಬ್ಜೆಕ್ಟ್ ತಗೋಬೇಕು. ನನಗೆ ಕನ್ನಡ ಲಿಟ್ರೇಚರ್ ಇದೆಲ್ಲ ಅಷ್ಟು ತಿಳುವಳಿಕೆ ಇರಲಿಲ್ಲ. ನನಗಾಗಲ್ಲ ಅಂದು ಬುಕ್ ತಗೊಳಕ್ಕೆ ದುಡ್ಡಿಲ್ಲ. ಒಂದು ಕೆಲಸ ಮಾಡು, ನಾನು ಮೇಯ್ನ್ಸ್ಗೆ ಕನ್ನಡ ಜೊತೆಗೆ ಹಿಸ್ಟ್ರಿ ತಗೋತೀನಿ, ನೀನು ಕನ್ನಡ ತಗೋ, ನಾನು ಹೇಳ್ಕೊಡ್ತೀನಿ ಪಾಠ ಅಂತ. ನನ್ನ ಅಣ್ಣ MA ಮಾಡಿದ್ದ ಕನ್ನಡದಲ್ಲಿ, ನಾನು ಹೇಳ್ಕೊಡ್ತೀನಿ ಪಾಠ ಅಂತ. ಹಾಗಾಗಿ ಅವ್ನ ಸಬ್ಜೆಕ್ಟ್ ತಗೊಂಡು ಆ ಸಬ್ಜೆಕ್ಟಲ್ಲಿ, ಕನ್ನಡ ಸಬ್ಜೆಕ್ಟಲ್ಲಿ ನನ್ನ ಅಣ್ಣನಿಗಿಂತ ಹೆಚ್ಚು ಅಂಕ ಪಡೆದವ್ ನಾನು. ಹೆಂಗಾಯ್ತು ಅದು? ಹೇಗಾಯಿತು? ನನಗೆ ಪಂಪ ಗೊತ್ತಿಲ್ಲ, ರನ್ನ ಗೊತ್ತಿಲ್ಲ, ಜನ ಗೊತ್ತಿರಲಿಲ್ಲ, ಆ ಒಳಗನ್ನಡ ಓದೋಕ್ಕೆ ಬರ್ತಿರ್ಲಿಲ್ಲ. ನನ್ನ ಅಣ್ಣನ ಹತ್ರ ಪಾಠ ಕೇಳಿ ನನ್ನ ಅಣ್ಣನಿಗಿಂತ ಹೆಚ್ಚು ಮಾರ್ಕ್ಸು. ಒಂದ್ಸಲ ಅಲ್ಲ, 98ಅಲ್ಲಿ ಫಸ್ಟ್ ಟೈಮ್ ಸೆಲೆಕ್ಷನ್ ಲಿಸ್ಟು ನೀವು ನೋಡಿದ್ರೆ KAS ಅಲ್ಲಿ ಫಸ್ಟ್ ಸೆಲೆಕ್ಷನ್ ಲಿಸ್ಟಲ್ಲಿ 413 ಜನದಲ್ಲಿ ಅತ್ಯಂತ ಚಿಕ್ಕ ಹುಡುಗ ನಾನು. 413 ಜನದಲ್ಲಿ ಸೆಲೆಕ್ಟ್ ಆದವರಲ್ಲಿ ಅತ್ಯಂತ ಚಿಕ್ಕ ಹುಡುಗ ನಾನಾಗಿದ್ದೆ. ಅದು 98ಅಲ್ಲಿ ಪ್ರಾಬ್ಲಮ್ ಆಯಿತು, ಕೋರ್ಟ್ಗೆ ಹೋಯ್ತು, ಎಲ್ಲ ಹೋಯ್ತು. ಮತ್ತೆ 99 ಟ್ರೈ ಮಾಡಿದೆ, ಒಳ್ಳೆ ರ್ಯಾಂಕ್ ಬಂತು, AC ಆದೆ. ಕನ್ನಡದಲ್ಲಿ ಹೈಯೆಸ್ಟ್ ಬಹುಶಃ ಸೆಕೆಂಡೋ ಥರ್ಡೋನೋ ಇದ್ದೆ ನಾನು. ಔಟ್ ಆಫ್ 300 242 243 ಇತ್ತು ನನ್ನ ಮಾರ್ಕ್ಸು. ಇಲ್ಲೊಬ್ರು ಮೇಡಮ್ ಕುಳಿತಿದ್ದಾರೆ ಇಲ್ಲಿ ಬಂದು, ನಮ್ಮ ಅಣ್ಣನ ಸ್ನೇಹಿತನ ಹೆಂಡತಿ, ಅವ್ರ ಮಗಳು ಕರ್ಕೊಂಡು ಬಂದವ್ರೆ. ಅವ್ರಿಗೆ ನನ್ನ ಕತೆ ಗೊತ್ತಿದೆ. ಅವ್ರ ಮನೆಯವರು ಒಂದು ಈರುಳ್ಳಿ ಮಾರ್ತಾಯಿದ್ರು. ನಾವು ಬದುಕಕ್ಕೆ ಏನು ಮಾಡಬೇಕು ಅಂತ ಒಂದ್ಸಲ ಯೋಚನೆ ಮಾಡ್ತಾಯಿದ್ರು. ಅವ್ರು ಈರುಳ್ಳಿ ಮಾರೋರು ಮೆಜೆಸ್ಟಿಕ್ ವಿಜಯನಗರದಲ್ಲಿ. ಅವರ ಯಜಮಾನರು ಮದುವೆ ಆಗೋದಕ್ಕಿಂತ ಮುಂಚೆ. ನಮ್ದು ಅಡ್ಡ ಅದೇನೆ, ನನ್ನ ಕ್ಲಾಸ್ಮೇಟ್ ಅವರು. ನಾನು ಯೋಚನೆ ಮಾಡ್ತೀನಿ, ಬದುಕಬೇಕು ಏನು ಮಾಡಬೇಕು. ನಾನು ನನ್ನ ಅಣ್ಣ ಡಿಸೈಡ್ ಮಾಡಿ ಈರುಳ್ಳಿ ತಳ್ಳೋ ಅಂಗಡಿ ಇಟ್ಬಿಡೋಣ ಅಂತ ಡಿಸೈಡ್ ಮಾಡಿದ್ವಿ, ಕೆಲಸ ಸಿಗಲ್ಲ ಅಂತ. ಹೇಮಯ್ಯ ಅಂತ ಅವ್ರು ಹೇಳಿದ್ರು, ತಳ್ಳೋ ಅಂಗಡಿಲಿ ಅಷ್ಟು ಲಾಭ ಇಲ್ಲ ಕಡೆ, ಒಂದು ಅಂಗಡಿ ಮಾಡೋ ಅಂತ. ನಾನು ನಮ್ಮ ಅಣ್ಣ ಒಂದು ಸಾಲ ಮಾಡೋದು 20,000 ಮಾಡಿ ಒಂದು ಈರುಳ್ಳಿ ಅಂಗಡಿ ಹೆಂಗೆ ಇಡೋದು ಅಂತ ಭಾಳ ದಿವಸ ಯೋಚನೆ ಮಾಡಿದವರು. ನನಗೆ ಕಂಪ್ಯೂಟ್ರೇ ಬರ್ತಿರ್ಲಿಲ್ಲಪ್ಪ, ಕಂಪ್ಯೂಟ್ರೇ ನೋಡಿರಲಿಲ್ಲ. ನನ್ನ ಕಂಪ್ಯೂಟರ್ ಆನ್ ಆ್ಯಂಡ್ ಆಫ್ ಮಾಡ್ಲಿಕ್ಕೆ ಬರ್ತಿರ್ಲಿಲ್ಲ. ಇವತ್ತು ನಿಮ್ಮ ಯಾವುದೇ ಆಫೀಸ್ಗೆ ಹೋಗಿ, ಗೌರ್ಮೆಂಟ್ ಆಫೀಸಲ್ಲಿ ಈ ಆಫೀಸ್ ಇದೆ, ಅದರಲ್ಲಿರುವಂಥ ಕನ್ನಡ ವರ್ಡು ನಂತೆ. ಕರ್ನಾಟಕಕ್ಕೆ ಫಸ್ಟು ಈ ಆಫೀಸ್ ಕೊಟ್ಟು ಇವತ್ತು ಇಲ್ಲಿ ಯಾವುದೇ ಕರ್ನಾಟಕದ ಯಾವುದೇ ಮೂಲೆಯಿಂದ CM ಅವರಿಗೆ ಫೈಲ್ ಹೋಗ್ಬೇಕು ಅಂದರೆ ಈ ಆಫೀಸಲ್ಲೇ ಹೋಗ್ಬೇಕು. ಅದನ್ನು ಪೈಲಟಾಗಿ ಶುರು ಮಾಡಿ ಕರ್ನಾಟಕಕ್ಕೆ ಇಂಟ್ರೊಡ್ಯೂಸ್ ಮಾಡಿದವು ನಾನು. ಕಂಪ್ಯೂಟರ್ ಆನ್ ಮಾಡಲಿಕ್ಕೆ ಬರ್ತಿರ್ಲಿಲ್ಲ. ಹೇಗಾಯಿತು? ಹೇಗೆ ಸಾಧ್ಯ ಆಗುತ್ತೆ? ಹೇಗೆ ಸಾಧ್ಯ ಆಗುತ್ತೆ? ನನ್ನ ಬ್ಯಾಚ್ನಲ್ಲಿ ನಾನು ಕೆಲಸಕ್ಕೆ ಸೇರಿದಾಗ ನನಗೆ ಬಹಳ ಇನ್ಫೀರಿಯಾರಿಟಿ ಇತ್ತು. 20 ಜನ ಸೆಲೆಕ್ಟ್ ಆಗಿದ್ರಲ್ಲ AC, ನನಗೆ ಇಂಗ್ಲೀಷ್ ಮಾತಾಡೋದು ಬರ್ತಿರ್ಲಿಲ್ಲ ಅಷ್ಟು ಚೆನ್ನಾಗಿ. ಈಗ ಒಂಚೂರು ಮಾತಾಡೋದು ಕಲ್ತಿದ್ದೀನಿ. ಯಾಕೆಂದ್ರೆ ನಾನು ಓದಿದ್ದೆಲ್ಲ ಗೌರ್ಮೆಂಟ್ ಸ್ಕೂಲ್, ಗೌರ್ಮೆಂಟ್ ಕಾಲೇಜ್ಗೂ ಹೋದವನ ಎಲ್ಲೂ ಹೋದವನ ಇಂಗ್ಲೀಷ್ ಮಾತಾಡೋರು ನನಗೆ ಯಾರು ಸಿಗ್ಲೂ ಇಲ್ಲ. ಪಾಸ್ ಆಗೋಕ್ಕೆ ಎಷ್ಟು ಬೇಕು ಅಷ್ಟಿದ್ದೆ. ಇಂಗ್ಲೀಷ್ ಒಂದೇನೇ ಫೈನಲ್ಲ, ಕನ್ನಡದಲ್ಲಿ ಬರೀಲಿಕ್ಕಾಗಲ್ವಾ? ಆಯಿತು, ಕಷ್ಟ ಇತ್ತು, ಬುಕ್ ಇಲ್ಲದೆ ಇದ್ರು ಓದೋಕ್ಕಾಗಲ್ವಾ? ಲೈಬ್ರರಿಗಳು ಇರಲಿಲ್ವಾ? ಈಗ ನಿಮ್ಗೆ ಅದೃಷ್ಟ. ಏನು ಅದೃಷ್ಟ? ನಾವು ಒಂದು ಎಕ್ಸಾಮನ್ನು ಬರೆದ್ರೆ
ಕ್ವಶನ್ ಪೇಪರನ್ನು ತೆಗೆದ್ರೆ ಅದಕ್ಕೆ ಆನ್ಸರ್ ಹುಡುಕಕ್ಕೆ ಶುರು ಮಾಡ್ತಿದ್ವಿ ನಾವು. ಆನ್ಸರ್ ಹುಡುಕ್ಬೇಕು ಅಂದರೆ ವಿಜಯನಗರ ಲೈಬ್ರರಿಯಲ್ಲಿ ಕಾರ್ಡ್ ಇತ್ತು, ಗೋವಿಂದರಾಜ ನಗರ ಲೈಬ್ರರಿಯಲ್ಲಿ ಕಾರ್ಡ್ ಇತ್ತು, ಇನ್ಯಾವುದು RPC ಲೆವೆಲಲ್ಲಿ ಕಾರ್ಡ್ ಇತ್ತು. ಹೋಗೋದು ಬುಕ್ ಹುಡ್ಕೋದು, ಆನ್ಸರ್ ಹುಡ್ಕೋದು, ಬುಕ್ ಹುಡ್ಕೋದು, ಆನ್ಸರ್ ಹುಡ್ಕೋದು. ಇವತ್ತು ಎಷ್ಟು ಈಸಿ ಆಗಿದೆ ಅಂದರೆ ಎಕ್ಸಾಮ್ ಅಟೆಂಡ್ ಮಾಡಿ ಹೊರಗಡೆ ಬಂದಮೇಲೆ ಇದು ಬರೀ ಬೆರಳು ತುದಿನಲ್ಲಿ ನೀವು ಚೆಕ್ ಮಾಡಿಬಿಟ್ರೆ ಆನ್ಸರ್ ಕೊಡುತ್ತೆ. ದಟ್ ಇಸ್ ದ ಡೇಂಜರ್. ದಟ್ ಈಸ್ ದ ಡೇಂಜರ್. ಯಾಕೆ ಹೇಳಿ? ನಾನು ಬುಕ್ ಹುಡುಕ್ತಿದ್ದೆ, 10 ಪಾಠ ಓದ್ತಿದ್ದೆ, ಅದ್ರ ಒಂದು ಉತ್ತರ ಹುಡುಕೋವಷ್ಟರಲ್ಲಿ ನೀವು ಉತ್ತರ ಏನು ಬೇಕು ಅಷ್ಟು ಮಾತ್ರ ತಗೊಳ್ತೀರಿ. ಮೊಬೈಲ್ ಇದೆಯಲ್ಲ, ನಮ್ಮನ್ನು ಡಿಸ್ಟ್ರಾಕ್ಷನ್, ನಮ್ಮ ನಿರಂತರವಾದ ಪ್ರಯತ್ನದಲ್ಲಿ ಅಡ್ಡಿಪಡಿಸೋದ್ರಲ್ಲಿ ಅದು ಒಂದು ಇನ್ಫೀರಿಯಾರಿಟಿ, ನನ್ನ ಕೈಲಾಗಲ್ಲ ಅನ್ನೋಂಥದ್ದು, ನೆಪಗಳನ್ನು ಹೇಳುವಂಥದ್ದು, ಡಿಸ್ಟ್ರಾಕ್ಷನಲ್ಲಿ ಹಲವಾರು ಥರ. ಏನಂದರೆ ಈಗ ಮೊಬೈಲ್ ಇದೆಯಲ್ಲ, ನೀವು ಅದನ್ನು ಸರಿಯಾಗಿ ಬಳಸ್ಕೊಂಡ್ರೆ ಅದೇ ನಿಮ್ಮ ಗುರು, ಅದನ್ನು ಸರಿಯಾಗಿ ಬಳಸ್ಕೊಳ್ಳಿಲ್ಲ ಅಂದರೆ ಅದೇ ನಿಮ್ಮ ಶತ್ರು. ChatGPT ಅಂತ ಒಂದು ಆ್ಯಪ್ ಇದೆ, ಇದೆಲ್ಲ ಬಳಸ್ತೀರಲ್ಲ? ಎಷ್ಟು ಜನ ಬಳಸ್ತೀರಿ? ನೀವು ಇಂಗ್ಲೀಷಲ್ಲಿ ಒಂದು ವರ್ಡ್, ನಾನು ಇವತ್ತಿಗೂ ಏನಾದರೂ ಒಂದು ಮೆಸೇಜ್ ಮಾಡಬೇಕು, ಎಲ್ಲಾದರೂ ಏನಾದರೂ ಇಂಗ್ಲೀಷ್ನಲ್ಲಿ ಮಾಡ್ಬೇಕಾದ್ರೆ ಒಂದು ಸಲ ChatGPT ಹಾಕಿದ್ರೆ ಈಸ್ ಇಟ್ ಓಕೆ ಅಂತ ಅದು ಹೇಳುತ್ತೆ, ಇಂಥದ್ದು ಪ್ರಿಪೊಸಿಷನ್ ತಪ್ಪಿದೆ, ಇಂಥದ್ದು ತಪ್ಪಿದೆ. ಇವತ್ತಿಗೂ ನಾನು ಹಾಕ್ಬೇಕಾದ್ರೆ ಒಂದ್ಸಲ, ಯಾಕೆಂದರೆ ನನಗೆ ಅದರಲ್ಲಿ ಅಷ್ಟೊಂದು ಇಂಗ್ಲೀಷ್ ಮೇಲೆ ಹಿಡಿತಾ ಇಲ್ಲದೆ ಇರೋದ್ರಿಂದ ಒಂದು ಡೌಟ್ ಇರುತ್ತೆ. ನಾನು ಮೇಲೆ ಅಧಿಕಾರಿಗಳು ಮೆಸೇಜ್ ಮಾಡ್ತೀನಪ್ಪ, ಏನಾದ್ರು ತಪ್ಪಾಗ್ಬಿಟ್ಟದು ಅಂತ. ಏನಾದರೂ ಒಂದು ಬೇಕು ಅಂದರೆ, ಒಂದು ಯಾರಾದರೂ ಮಾತಾಡ್ತಾ ಏನಾದ್ರು ಕ್ವಶನ್ ಕೇಳ್ತಾರೆ, ನಾನು ಹೊಳಿಲಿಲ್ಲ ಅಂದರೆ ಮೀಟಿಂಗ್ ಇಟ್ಟಲ್ಲಿ ಇಮ್ಮಿಡಿಯೇಟ್ ಟೈಪ್ ಮಾಡ್ತೇನೆ. ಯಾವುದೋ ಒಂದು ಮೊನ್ನೆ ಒಂದು ಚೀಫ್ ಸೆಕ್ರೆಟರಿ ಅವ್ರ ಮೀಟಿಂಗ್ ನಡೀತಾ ಇತ್ತು. ಅವ್ರು ಹೇಳಿದ್ರು, ಈಗ ಯಾವುದು ಇದು ಮ್ಯಾರೇಜ್ದು ಕಡ್ಡಾಯ ರಿಜಿಸ್ಟ್ರೇಷನ್ ಕಡ್ಡಾಯ ಆಗಿದೆ, ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಆಗಿದ್ರಿ ಗೊತ್ತೇನ್ರಿ ಅಂದರು. ಬೇರೆ ಬೇರೆ ಅಧಿಕಾರಿಗಳಿದ್ರು. ನಾನು ಸುಮ್ಮನೆ ಹೋಗಿ ರಿಜಿಸ್ಟ್ರೇಷನ್ ಆದ್ರಿಂದ ಕುಳಿತಿದ್ದೆ. ನಾನು ಇಮಿಡಿಯೇಟ್ ChatGPT ಹೊಡೆದೆ, ಮ್ಯಾರೇಜ್ ಸಂಬಂಧಪಟ್ಟಂತೆ ಯಾವ ಸುಪ್ರೀಂ ಕೋರ್ಟ್, ಅದು ಇಮಿಡಿಯೇಟ್ ತೋರಿಸ್ಬಿಡ್ತು. ಇಲ್ಲ ಮೇಡಮ್ ಇಂಥದ್ದು ಅಂತ. ಅವ್ರು ಅನ್ಕೊಂಡ್ಬಿಟ್ರು ನಾನು ಭಾಳ ಬುದ್ಧಿವಂತ, ಎಲ್ಲ ನೆನ್ಪಿಟ್ಕೊಂಡವನೇ ಅಂತ. ಅಲ್ಲ, ನಿಮಗೆ ಸೌಲಭ್ಯಗಳಿದೆ, ಅದನ್ನು ಸರಿಯಾದ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿ. ನೀವು ಅದನ್ನು ಬಳಕೆ ಮಾಡಲಿಲ್ಲ ಅಂದರೆ ನಿಮ್ಮನ್ನು ಎಷ್ಟು ಕುಗ್ಗಿಸ್ಬೇಕು ಅಷ್ಟು ಕುಗ್ಗಿಸುತ್ತೆ. ಎಷ್ಟು ಕುಗ್ಗಿಸ್ಬೇಕು ನಿಮ್ಮನ್ನು, ಎಷ್ಟು ಹಾಳು ಮಾಡಬೇಕು ಅಷ್ಟು ಹಾಳು ಮಾಡುತ್ತೆ. ರೀಲ್ಗಳು ಭಾಳ ಇಷ್ಟ ಆಗಿಬಿಟ್ಟಿದೆ ಜಾಸ್ತಿ ನಮಗೆ. ಸಿಕ್ಕಾಬಟ್ಟೆ ರೀಲ್ ಮಾಡಿ ದೊಡ್ಡ ಶ್ರೀಮಂತರಾದ್ರು ಅಂತ ಓದ್ತೀವಿ. ಆದರೆ ಅಷ್ಟು ನಾವು ಆ ರೀಲ್ಗಳನ್ನು ನೋಡಿ 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 ನಮ್ಮ ಮೈಂಡ್ ಡಿಸ್ಟ್ರಾಕ್ಷನ್ ಆಗಿ, ನಮ್ಮ ಕಾನ್ಸಂಟ್ರೇಷನ್ ಎಲ್ಲೋ ಹೋಗಿ, ನಮ್ಮ ಮೆದುಳಿಗೆ ಕೊಡಬಾರ್ದಷ್ಟು ಕೆಲಸವನ್ನು ಕೊಟ್ಟು, ನಾವು ಏನು ನೆನಪುಳಿಸ್ಕೋಬೇಕು ಅದನ್ನು ಬಿಟ್ಟು ಉಳಿದಿದ್ದೆಲ್ಲ ನೆನಪುಳಿಸ್ಕೊಂಡು ನಮ್ಮ ಗುರಿಯನ್ನು ಮುಟ್ಟಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಅದೇ ನಮ್ಮ ಮುಖ್ಯವಾದಂತಹ ದೊಡ್ಡ ಕೊರತೆ. ಹಾಗಾಗಿ ನೀವು ನಿಮ್ಮ ಮೊಬೈಲನ್ನು ಸರಿಯಾಗಿ ನಿಲ್ಲಿಸಿ ಅಂತ ನಾನು ಹೇಳಲ್ಲ, ನೋಡಬೇಡಿ ಅಂತ ನಾನು ಹೇಳಲ್ಲ. ಯಾಕೆ ಅಂದರೆ ನೋಡಬೇಡಿ ಅಂದರೆ ಯಾರು ಬದುಕಲ್ಲ ಅನ್ನಂಗೆ ಆಗ್ಬಿಟ್ಟಿದ್ದೀರಿ. ಈಗೆಲ್ಲ ಕುಡಿಯೋರಿಗೆಲ್ಲ ಅಡಿಕ್ಷನ್ ಸೆಂಟರ್ ಇತ್ತು ಮೊದಲು, ಗೊತ್ತಲ್ವಾ? ಕುಡಿತವನ್ನು ಬಿಡಿಸುವ ಅಥವಾ ಡ್ರಗ್ಸನ್ನು ಬಿಡಿಸುವ ವ್ಯಸನ ಮುಕ್ತ ಕೇಂದ್ರ ಏನೇನೋ ಇದ್ವಲ್ಲ. ನಿಮ್ಮಲ್ಲಿ ಒಂದು ವಿಂಗ ಶುರುವಾಗಿದೆ, ಇಂಟರ್ನೆಟ್ ಅಡಿಕ್ಷನ್ ಸೆಂಟರ್. ನಿಮಾನ್ಸ್ ಅಂದ್ರೆ ಗೊತ್ತಲ್ಲ? ಹುಚ್ಚಾಸ್ಪತ್ರೆ ಗೊತ್ತಲ್ಲ? ಅಲ್ಲಿ ಒಂದು ಸಪ್ರೇಟ್ ವಿಂಗ್ ಶುರುವಾಗಿದೆ 2.5 ವರ್ಷದಿಂದ ಶುರುವಾಗಿದೆ. ಇಂಟರ್ನೆಟ್ ಅಡಿಕ್ಷನ್ ಸೆಂಟರ್ ಅಲ್ವಾ? ನಾವು ಮೊಬೈಲ್ ಮೇಲೆ ಅಷ್ಟು ಅಡಿಕ್ಟ್ ಆಗಿದ್ದೀವಲ್ಲ, ಸೊ ನಾವು ಕೂಡ ಹುಚ್ಚರಾಗಿದ್ದೀವಿ. ನೆನಪಿರಲಿ, ಅತಿ ಆದರೆ ಎಲ್ಲೂ ಕರ್ಕೊಂಡು ಹೋಗ್ಬೇಕಾಗತ್ತೆ? ನಿಮಾನ್ಸ್ಗೆ. ನಮ್ಮ ಸಮಸ್ಯೆಗೂ ನಿಮ್ಮ ಸಮಸ್ಯೆಗೂ ಭಾಳ ಡಿಫ್ರೆಂಟ್. ನೀವೆಲ್ಲ ಭಾಳ ಬುದ್ಧಿವಂತರು, ನನ್ನಷ್ಟು ದಡ್ಡರಲ್ಲ, ನಾನು ನನ್ನಷ್ಟಲ್ಲ. ನಾವು ಇರೋರೆಲ್ಲ ಹೇಳ್ಕೊಳ್ತೀವಿ ನಾವು ನಿಮ್ಮ ಮುಂದೆ ದಡ್ಡರು. ಈಗಿನ ಮಕ್ಕಳಿಗಿರುವಂಥ IQ, ಈಗಿನ ಮಕ್ಕಳಿಗಿರುವಂಥ ಶಾರ್ಪ್ನೆಸ್ ನಮಗಿಲ್ಲ. ಯಾಕೆ ಅಂತಂದರೆ ಹುಟ್ಟಿದಾಗ್ಲಿಂದನೂ ನೀವು ವಿಷಯ ಜ್ಞಾನವನ್ನು ಪಡ್ಕೊಂಡಿದ್ದೀರಿ. ಆದರೆ ನಮಗಿರುವಂಥ ಕಾಮನ್ ಸೆನ್ಸ್, ನಮಗಿರುವಂಥ ಶ್ರದ್ಧೆ ನಿಮಗಿಲ್ಲ. ಹಾಗಾಗಿ ನೀವು ಯಾರು ಸಕ್ಸಸ್ ಆಗಲ್ಲ ನಮ್ಮಷ್ಟು. ಇಷ್ಟು ಡಿಫ್ರೆನ್ಸ್ ಅಷ್ಟೇ. ನಮಗಿಂತ ಅತಿ ಬುದ್ಧಿವಂತರಿದ್ದೀರಿ ನೀವು. ನನಗೇನಾದ್ರು ಡೌಟ್ ಬಂದರೆ ನನ್ನ ಮಗ ಉತ್ತರ ಹೇಳ್ತಾನೆ 9ನೇ ಕ್ಲಾಸಲ್ಲಿ ಇರೋನು, ಅಲ್ಲಪ್ಪ ಅದು ಹಾಗೆ ಅಂತ. ಇದ್ಯಾವುದೋ ಊಟ, ಇದ್ಯಾವುದೋ ಅಂತ ಟಿವಿಲಿ ತೋರಿಸ್ತಾ, ಇದು ಇಟಾಲಿಯನ್ ಕಜಿನಪ್ಪ, ಇದಲ್ಲ, ನೀನು ಹೇಳೋ ಮುದ್ದೆ ಸಾರಲ್ಲ ಅಂತಾನೆ. ಆ ಮಟ್ಟಕ್ಕಿದೆ. ಬುದ್ಧಿವಂತರಿದ್ದಾರೆ ಮಕ್ಕಳು. ನೀವೆಲ್ಲ ಬಹಳ ಇಂಟೆಲಿಜೆಂಟ್ ಇದ್ದೀರಿ, ಶಾರ್ಪ್ ಇದ್ದೀರಿ. ಏನಾದ್ರು ನಿಮ್ಮ IQ ಟೆಸ್ಟ್ ಮಾಡಿಬಿಟ್ರೆ ನಮಗಿಂತ ಡಬಲ್ ಇದ್ದೀರಿ. ಸಮಸ್ಯೆ ಏನು ಅಂದರೆ ನನಗಿಂತ ಮೇಲೆ ಹೋಗ್ಬೇಕಿತ್ತಲ್ಲ, ನೀವು ಹೋಗಲ್ಲ.
ಯಾಕೆ ಅಂದರೆ ನನಗಿರೋ ಶ್ರಮ, ನನಗಿರೋ ಶ್ರದ್ಧೆ, ನನಗಿರೋ ಪ್ರಯತ್ನ ನೀವು ಮಾಡಲ್ಲ. ನೀವೇನಾದರೂ ನನಗಿರುವಂಥ ಶ್ರಮ, ನನಗಿರುವಂಥ ಶ್ರದ್ಧೆ, ನನಗಿರುವಂಥ ಪ್ರಯತ್ನವನ್ನು ನಿರಂತರವಾಗಿ ನೀವೇನಾದರೂ ಮಾಡಿಬಿಟ್ರೆ ನನ್ನ ಮೇಲಾಧಿಕಾರಿಯಾಗಿ ಬಂದು ಕೂತಿರ್ತೀರಿ. ಡಿಸೈಡ್ ಮಾಡಿ ಏನಾಗಬೇಕು ಅಂತ. ಎಷ್ಟು ದಿವಸ ಪ್ರಯತ್ನ ಮಾಡ್ಬೇಕ್ರಿ ನೀವೆಲ್ಲ? ಎಷ್ಟು ದಿವಸ ಕಷ್ಟಪಡ್ಬೇಕಪ್ಪ? ಈಗ ಎಷ್ಟು ವಯಸ್ಸು ನಿಮಗೆ? 22, 23, 24 ಅಲ್ವಾ? ಹಾಂ, ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಲಾಸ್ಟ್ ಅಟೆಂಪ್ಟ್ ಆಗೋ ತನಕ ಎಷ್ಟು ವರ್ಷ ಆಗ್ಬೋದು? 30, 31, 32. ಸೊ ಒಂದು 5 ವರ್ಷ, 6 ವರ್ಷ, 7 ವರ್ಷ, 8 ವರ್ಷ ಅಷ್ಟೇ ಅಲ್ಲ? ಅಷ್ಟೇ ಅಲ್ವಾ? 8 ವರ್ಷ ನೀವು ಏನಾದರೂ ತಪಸ್ಸು ಅಂತ ತೆಗೆದುಕೊಂಡು ಮನಸ್ಸು ಮಾಡಿದ್ರೆ, ಪ್ರಯತ್ನ ಶುರು ಮಾಡಿದ್ರೆ, ನಿರಂತರವಾದ ಪ್ರಯತ್ನ, 1 ನಿಮಿಷವೂ ಕೂಡ ವೇಸ್ಟ್ ಆಗಬಾರ್ದು. ನಿರಂತರವಾದ ಪ್ರಯತ್ನ. ನಿರಂತರವಾದ ಪ್ರಯತ್ನ ಆಗ್ಲಿಕ್ಕೆ ಏನು ಬೇಕು? ನಮ್ಮ ಮನಸ್ಸನ್ನು ಹದಗೊಳಿಸ್ಕೊಳ್ಬೇಕು. ನಾನು ಏನಾದರೂ ಗುರಿ ಮುಟ್ಲೇಬೇಕು, ನಾನು ಸಾಧನೆ ಮಾಡಲೇಬೇಕು. ಯಾಕೆ ಮಾಡಬೇಕು? ಈ ಕಾರಣಕ್ಕೆ ಮಾಡಬೇಕು. ನನಗೆಲ್ಲ ಕೇಳ್ತಾರೆ, ನಾನು ಭಾಳಷ್ಟು ಟಿ ವಿ ಇಂಟರ್ವ್ಯೂಗಳಲ್ಲಿ ಕೇಳ್ತಾರೆ, ಏನು ನಿಮಗೆ ಗುರಿ ಇತ್ತಾ IAS ಆಗಬೇಕು, KS ಆಗಬೇಕು ಅಂತ? ನಿಮ್ಗೆ ಏನಕ್ಕೆ ಇವೆಲ್ಲ ಮಾಡಿದೆ? ಏನಕ್ಕೂ ಇಲ್ಲ, ಹೊಟ್ಟೆ ಹಸುವಾಗ್ತಿತ್ತು, ಹೊಟ್ಟೆ ತುಂಬಿಸ್ಕೊಳ್ಳೋ ಪ್ರಯತ್ನ ಮಾಡಿದೆ, ಹಿಂಗಾದೆ ಅಷ್ಟೇ. ನನಗೆ ಆ ಒತ್ತಡ ಇತ್ತು, ನನಗೆ ಹಸಿವಿನ ಒತ್ತಡ ಇತ್ತು, ಊರಿಗೆ ಹೋದರೆ ಕೂಲಿ ಮಾಡಬೇಕಲ್ಲ ಅನ್ನೋ ಭಯ ಇತ್ತು. ಜೀವನ ಪರ್ಯಂತ ಕೂಲಿ ಮಾಡೋದು ಎಷ್ಟು ಕಷ್ಟ ಅಂತ ಗೊತ್ತಿತ್ತು. ಕಬ್ಬು ಹೊತ್ತವ್ರಿಗೆ ನನಗೆ ಗೊತ್ತಿತ್ತು. ತಲೆ ಮೇಲೆ ಹಿಂಗೆ ಇಟ್ಕೊಂಡು 4 ಹೊರೆ ತಲೆ ಮೇಲೆ ಹಾಕಿದ್ರೆ ಗದ್ದೆ ಬದುಗಳನ್ನು ಹತ್ತಿ ಮೇಲ್ ತಂದು ಹಾಕಬೇಕಾದ್ರೆ ಎಷ್ಟು ಕಷ್ಟ ಅಂತ ಅನುಭವಿಸಿದ್ದೆ. 8ನೇ ಕ್ಲಾಸು 6ನೇ ಕ್ಲಾಸಲ್ಲಿ ಅನುಭವಿಸಿದ್ದೆ. 10 ಕಿಲೋಮೀಟರ್ ತಲೆ ಮೇಲೆ ಒಂದು ಬುಟ್ಟಿ ಬರ್ಸಿ ಟೊಮೊಟೊ ಹಣ್ಣು ಬರ್ಸ್ಬಿಟ್ರೆ 10 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾ ಇದ್ದೆ. ಅನುಭವಿಸಿದ್ದೆ. ಆ ಒತ್ತಡ ಇತ್ತು. ನಾನು ಏನಾದ್ರು ಗುರಿ ಮುಟ್ಲಿಕ್ಕೆ ಇಲ್ಲಿಂದ ಹೊರಗೆ ಬರಬೇಕು, ನಾನು ಇಂಥದ್ದು ಮಾಡಬೇಕು ಅಂತ ಒತ್ತಡ ನಿಮಗಿಲ್ಲ. ನಮ್ಮ ತಲೆಮಾರಿನಲ್ಲಿ ಹೊಟ್ಟೆ ತುಂಬಿಸ್ಕೊಳ್ಳೋದು, ಒಂದು ಗುಡಿಸ್ಲು ಮಾಡ್ಕೊಳ್ಳೋದು, ಸೆಂಟ್ರ್ ಮಾಡ್ಕೊಳ್ಳೋದು ಮುಖ್ಯವಾದಂಥ ಸಮಸ್ಯೆ. ನಮಗಿಂತ ಹಿಂದೆ ಹೋದರೆ ಅವ್ರ ಸಮಸ್ಯೆ ಬೇರೆನೇ ಇದೆ, ಇನ್ನೂ ದೊಡ್ಡದಿದೆ. ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಒಂದು 10% ಜನ ಸ್ವಲ್ಪ ಆರ್ಥಿಕವಾಗಿಯೋ, ಟೀಚರು, ಅನ್ನೊಂದು ಉದ್ಯೋಗದಲ್ಲಿದ್ದವರು ಅಥವಾ ಊರಿನಲ್ಲಿ ಯಜಮಾನರಾದವರು ಸ್ವಲ್ಪ ಆರ್ಥಿಕವಾಗಿ ಚೆನ್ನಾಗಿರ್ಬೋದು. ಬಹುಪಾಲು ಜನರ ಸಮಸ್ಯೆ. ಆ ನಂತರದಲ್ಲಿ ಸ್ವಲ್ಪ ಸಮಸ್ಯೆ, ಈ ಸಾಮಾಜಿಕ ವಿಘಟನೆಗಳು, ಈ ನ್ಯೂಕ್ಲಿಯರ್ ಫ್ಯಾಮಿಲಿ ಶುರು ಆದಮೇಲೆ ನಂತರದ ಒಂದು ತಲೆಮಾರಿನಲ್ಲಿ ಅಂಥ ಸಮಸ್ಯೆ, ಆ ಸಮಸ್ಯೆ. ಈಗಿನ ಸಮಸ್ಯೆ ಅದಲ್ಲ. ಹೊಟ್ಟೆಪಾಟಿನ ಸಮಸ್ಯೆ ಇಲ್ಲವೇ ಇಲ್ಲ. ನಮ್ಮೂರಲ್ಲಿ ಕೂಲಿ ಮಾಡೋನು ಕೂಡ ಹೊಟ್ಟೆಗೋಸ್ಕರ ಹಸಿವಿನಿಂದ ನರಳು ಸಾಯ್ತಾ ಇದ್ದೀನಿ ಅನ್ನೋನು 99% ಇಲ್ಲ. ಅವನೇನಾದ್ರು ಹಸಿವಿನಿಂದ ಸಾಯ್ತಾ ಇದ್ದಾನೆ, ಕುಡ್ಕೊಂಡು ಮನೆಗೆ ಹೋಗ್ದಾನೆ, ಊಟ ಮಾಡಿದ್ರೆ ಬಿದ್ದಿದ್ದಾನೆ ಎಲ್ಲೋ ಅಷ್ಟೇ. ಹೌದಲ್ಲ? ಹೊಟ್ಟೆಪಾಟಿನ ಸಮಸ್ಯೆ ಇಲ್ಲ. ಯಾವುದು ಸೂರ್ಯನ ಸಮಸ್ಯೆ ಇಲ್ಲ. ಎಲ್ಲ ಒಂದು ಮಳೆ ಬಂದರೆ ತೇವಾಗದೇ ಇರೋಂಗೆ ಏನೋ ಒಂದಿದೆ. ನನ್ನಂಗೆ ಗುಡಿಸ್ಲಲ್ಲಿ ಯಾರು ಬದುಕಲಿಲ್ಲ. ರಾತ್ರಿ ಒಂದು ಗುಡಿಸ್ಲಲ್ಲಿದ್ದ ಮಳೆ ಬಂದರೆ ಮನೆ ಸೋರುತ್ತೆ ಅಂತ ಮನೇಲಿರೋ ಸಾಮಾನೆಲ್ಲ ತೆಗೆದು ಒಂದು ಗುಡ್ಡೆ ಹಾಕ್ಬಿಟ್ಟು ಆ ಗುಡಿಸ್ಲಲ್ಲಿ ಅದ್ರ ಮೇಲೆ ಚಾಪೆ ಹಾಕ್ಬಿಟ್ಟು ನಾವು ಅದ್ರ ಒಳಗಡೆ ತೂರ್ಕೊಂಡು ಮಲ್ಕೋತಿದ್ವಿ. ಅಂಥ ಪರಿಸ್ಥಿತಿ ಇವತ್ತಿಲ್ಲ. ಸರ್ಕಾರಗಳು ಭಾಳಷ್ಟು ಸೌಲಭ್ಯಗಳನ್ನು ಕೊಟ್ಟಿದೆ, ಭಾಳಷ್ಟು ಸೌಲಭ್ಯಗಳನ್ನು ಕೊಟ್ಟಿದೆ. ಇವತ್ತಿನ ಸಮಸ್ಯೆ ಏನಪ್ಪ ಅಂದರೆ, ನಿಮ್ಮೆಲ್ಲರ ಸಮಸ್ಯೆ ಏನಪ್ಪ ಅಂದರೆ, ಇನ್ನು ಮುಂದಿನ ಸಮಸ್ಯೆ ಏನಪ್ಪ ಅಂದರೆ, ಒಂದು ಮೆಂಟಲ್ ಹೆಲ್ತ್, ಇನ್ನೊಂದು ಫಿಸಿಕಲ್ ಹೆಲ್ತ್. ಇವೆರಡೇ ಸಮಸ್ಯೆ. ಇವತ್ತಿನ ಮಕ್ಕಳಿಗೆ ದೊಡ್ಡ ಸಮಸ್ಯೆ ಮೆಂಟಲ್ ಪ್ರಾಬ್ಲಮ್, ಇನ್ನೊಂದು ಫಿಸಿಕಲ್ ಪ್ರಾಬ್ಲಮ್. ಇಲ್ಲ ದೈಹಿಕವಾದ ಆರೋಗ್ಯ ಕೆಡ್ತಾರೆ, ಇಲ್ಲ ಮಾನಸಿಕವಾಗಿ ಆರೋಗ್ಯ ಕೆಡ್ತಾರೆ. ಟಾಲರೆನ್ಸ್ ಇಲ್ಲ, ಪಕ್ಕದವ್ರ ಬಗ್ಗೆ ಗೌರವ ಇಲ್ಲ, ಸ್ನೇಹ ಅಂದರೆ ಬಾಂಡಿಂಗ್ ಇಲ್ಲ. ಇವತ್ತಷ್ಟೇ, ನಾಳೆ ಏನಾದರೂ ಅವನೇನಾರು ಅಂದರೆ ತಿರುಗಿಸಿ ಒಂದು ಮಾತಂದರೆ ಅವ್ನ ಸ್ನೇಹನೇ ಬೇಡ. ಅಪ್ಪ ಅಮ್ಮನ ಮೇಲೆ ಅವ್ರು ಬೈದರೆ ಅಪ್ಪ ಅಮ್ಮನೇ ಬೇಡ. ಬೇಕಾದ್ರೆ ಸ್ವಲ್ಪ ನಾನು ಹೇಳಿದ್ದು ಕೇಳಲಿಲ್ಲ ಅಂದರೆ ಗಂಡನೂ ಬೇಡ. ನನ್ನ ಮಾತು ಆಲಿಸ್ಲಿಲ್ಲ ಅಂದರೆ ಹೆಂಡ್ತಿನೂ ಬೇಡ. ಟಾಲರೆನ್ಸ್ ಇಲ್ಲ. ನಾನು ಅದೇ ಹೇಳಿದ್ದು, ನಮಗೂ ನಿಮಗೂ ಅದೇ ವ್ಯತ್ಯಾಸ. ನೀವು ಅತಿ ಬುದ್ಧಿವಂತರು, ನಮಗಿರುವ ಶ್ರದ್ಧೆ, ತಾಳ್ಮೆ, ಸಹನೆ ನಿಮಗಿಲ್ಲ. ಅದನ್ನು ಯಾವಾಗ ರೂಢಿಸ್ಕೊಳ್ತೀರಿ, ಅದು ರೂಢಿಸ್ಕೊಂಡ್ರೆ ನೀವು ನಮಗಿಂತ ಬಹಳ ಮೇಲು ಹೋಗ್ತೀರಿ. ನಿಮ್ಮನ್ನೆಲ್ಲ ಆಳ್ತಾ ಇರೋದು ಯಾರು ಇಲ್ಲಿ? ಕೇಂದ್ರ ಸರ್ಕಾರ, ಆಮೇಲೆ ರಾಜ್ಯ ಸರ್ಕಾರ, ಸ್ಥಳೀಯ ಸರ್ಕಾರ, ಮೊಬೈಲು, ಆಮೇಲೆ ಅಲ್ವಾ ನಮ್ಮನ್ನು ಆಳ್ತಾ ಇರೋದು ನಮ್ಮ ಗ್ರಾಮ ಪಂಚಾಯಿತಿ, ನಗರಸಭೆ, ಮೈಸೂರು ಮಹಾನಗರ ಪಾಲಿಕೆ, ರಾಜ್ಯದ ಸಿದ್ದರಾಮಯ್ಯ ಸರ್ಕಾರ, ಕೇಂದ್ರದ ಮೋದಿ ಸರ್ಕಾರ, ಅಮೇರಿಕದ ಟ್ರಂಪ್ ಸರ್ಕಾರ. ನಮ್ಮನ್ನು ಆಳ್ತಾ ಇರೋದು ಅವರೇ ಅಲ್ವಾ? ಅಲ್ಲ, ನಮ್ಮನ್ನು ಆಳ್ತಾ ಇರೋದು ನಮ್ಮ ಮನಸ್ಸು. ಸಿದ್ದರಾಮಯ್ಯ ಹೇಳಿದ್ದು ಕೇಳ್ತೀವೋ ಇಲ್ವೋ ಗೊತ್ತಿಲ್ಲ. ನಿಮ್ಮ ಮನಸ್ಸು ಹೇಳಿದ್ರೆ ಇವತ್ತು ಸಿನಿಮಾ ನೋಡ್ತೀರಿ.
ಮೋದಿ ಅವ್ರು ಹೇಳಿದ್ ಕೇಳ್ತಿರೋ ಇಲ್ವೋ ಗೊತ್ತಿಲ್ಲ. ಇವತ್ತು ಪಾನಿಪುರಿ ತಿನ್ಬೇಕು ಅಂದರೆ ಫ್ರೆಂಡ್ಸ್ ಜೊತೆ ಹೋಗಿ ತಿಂತೀರಿ ಅಲ್ವಾ. ಟ್ರಂಪ್ ಹೇಳ್ತಾನೋ ಬಿಡ್ತಾನೋ ಗೊತ್ತಿಲ್ಲ. ಇವತ್ತು ಆರಾಮಾಗಿ ಎಲ್ಲರೂ ಸುತ್ತಾಡ್ಕೊಂಡು ಕುಕ್ರಳ್ಳಿ ಕೆರೆ ಅಲ್ಲಿ ಇಲ್ಲಿ ಚಾಮುಂಡಿ ಬೆಟ್ಟ ಸುತ್ಕೊಂಡು ಬರ್ಬೇಕಂದ್ರೆ ಸುತ್ಕೊಂಡು ಬಂದೇ ಬರ್ತೀರಿ ಅಲ್ವಾ. ನಮ್ಮನ್ನು ನಿಯಂತ್ರಿಸ್ತಾ ಇರೋದು ಯಾವುದು? ನಮ್ಮ ಮನಸ್ಸು. ನಮ್ಮ ನಿಯಂತ್ರಿಸ್ತಿರುವಂಥ ಮನಸ್ಸಿನ ಬಗ್ಗೆ ನೀವು ಆಲೋಚನೆ ಮಾಡಲಿಲ್ಲ ಅಂದರೆ, ಅದ್ರ ಬಗ್ಗೆ ಆಲೋಚಿಸ್ತಿಲ್ಲ ಅಂದರೆ, ಅದು ಹೇಳೋದ್ರಲ್ಲಿ ಯಾವುದು ಸರಿ ತಪ್ಪು ಅಂತ ಸ್ವೀಕರಿಸ್ತಿಲ್ಲ ಅಂದರೆ, ಸರಿಯಾದದ್ದನ್ನು ಅಳವಡಿಸ್ಕೊಳ್ತಾ ತಪ್ಪಾದದ್ದನ್ನು ನಿಯಂತ್ರಿಸ್ತಿಲ್ಲ ಅಂದರೆ, ನೀವು ನಿಮ್ಮ ಮನಸ್ಸಿನ ಗುಲಾಮರಾದ್ರಿ ಅಂದರೆ ನೀವು ಬದುಕು ಗುಲಾಮಗಿರಿಯೇ ಆಗಿರುತ್ತೆ. ನಿಮ್ಮ ಮನಸ್ಸು ಹೇಳುತ್ತೆ ಮೊಬೈಲ್ ಕಡೆ ಅಟ್ರಾಕ್ಷನ್, ಇಲ್ಲಿರುತ್ತೆ ಓದ್ತಿರ್ತೀರಿ, ಇಲ್ಲಿ ಯಾವುದೋ ನೋಡ್ತೀವಿ, ಓದ್ತಿರ್ತೀವಿ, ಇದು ಯಾವುದೋ ಟಣ್ ಅಂತ ತಕ್ಷಣ ಯಾವುದೋ ಮೆಸೇಜ್ ನೋಡ್ತೀವಿ. ನಮಗೆ ಕಾನ್ಸಂಟ್ರೇಷನ್ ಎಲ್ಲಿ ಬರುತ್ತೆ? ನಮ್ಮ ಮನಸ್ಸು ಡಿಸ್ಟ್ರಾಕ್ಷನ್ ಆದ ತಕ್ಷಣ ಕಾನ್ಸಂಟ್ರೇಷನ್ ಎಲ್ಲಿ ಬರುತ್ತೆ? ಬರಲ್ಲ. ಹಾಗಾಗಿ ನಿಮ್ಮ ಮನಸ್ಸಿನ ಗುಲಾಮರಾಗೋದನ್ನು ಬಿಡಿ. ಒಂದು ಮನಸ್ಸಿನಲ್ಲಿ ಗಟ್ಟಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಯಾಕೆ ಹಿಂದಿನವರು ಸನ್ಯಾಸಿಗಳೆಲ್ಲ ಕಾಡಿಗೆ ಹೋಗ್ತಾ ಇದ್ರು, ಗುಹೆಗಳಲ್ಲಿ ಕುಳಿತು ಆಲೋಚನೆ ಮಾಡ್ತಾ ಇದ್ರು? ಅಲ್ಲಿ ಯಾರು ಗುರುಗಳ ಪಾಠ ಹೇಳ್ತಿದ್ರ? ಇಲ್ಲ. ಅವ್ರಿಗೆ ಅವರೇ ಜ್ಞಾನವನ್ನು ಪಡ್ಕೊಳ್ತಾ ಇದ್ರು. ಯಾವ ಗುರುವೂ ಬೇಕಿಲ್ಲ, ಯಾವ ಗುರುವೂ ಬೇಕಿಲ್ಲ. ನಿಮ್ಮನ್ನ ನೀವು ಆಲೋಚನೆ ಮಾಡ್ತಾ ಮಾಡ್ತಾ ಉತ್ತರ. ಬುದ್ಧ ಕಂಡ್ಕೊಂಡಿದ್ದು ಹಾಗೆ, ತನ್ನಲ್ಲಿ ತಾನು ಆಲೋಚನೆ ಮಾಡ್ತಾ ಮಾಡ್ತಾ ಜ್ಞಾನೋದಯ ಆಗಿದ್ದು. ಎಲ್ಲರೂ ತನ್ನನ್ನು ತಾನು ಕಾಡಿನಲ್ಲಿ ಅಲ್ಲಿ ಇಲ್ಲಿ ಅಲ್ದು ಅಲ್ಲೇ ಎಲ್ಲಿ ಕಾಡಿನಲ್ಲಿ ಗುಹೆ ಒಳಗಡೆ ಗುರುಗಳು ಬಂದು ಬೋಧನೆ ಮಾಡಿದ್ರ? ಹೇಗೆ ಗುಹೆಗಳಲ್ಲಿ ಅವ್ರಿಗೆ ಜ್ಞಾನೋದಯ ಆಯಿತು? ತನ್ನಲ್ಲಿರುವ ಜ್ಞಾನವನ್ನು ತಾನು ಕಂಡುಕೊಂಡ ಅಷ್ಟೇ. ನಿಮ್ಮಲ್ಲಿರುವ ಜ್ಞಾನ, ಶಕ್ತಿ, ಶ್ರಮ ಏನೇನಿದೆಯೋ ಅದನ್ನು ಕಂಡುಕೊಳ್ಳಿ. ನೀವು ಫಸ್ಟು ನೀವು ಗುರಿ ಮುಟ್ತೀರಿ. ನಾನು ಓದಿ ಅಂತ ಹೇಳಲ್ಲ, ಇಂಥದ್ದು ಓದಿ, ಹೀಗೆ ಓದಿ, ಹಾಗೋದಿ ಅಂತ ಹೇಳಲ್ಲ. ಓದಬೇಕು ಅಂತ ನೀವು ನಿರ್ಧರಿಸಿದ್ರೆ ಯಾರು 100 ಜನ ಹೇಳಬೇಕಂತ ಅಗತ್ಯವೇ ಇಲ್ಲ. ನಿಮ್ಗೆ ಯಾವ ಗುರುಗಳು ಬೇಕಿಲ್ಲ, ಯಾವ ಟ್ಯೂಷನ್ ಬೇಕಿಲ್ಲ, ಏನು ಬೇಕಿಲ್ಲ. ಅವು ಓದಬೇಕು ಅನ್ನೋ ಮನಸ್ಸು ಫಸ್ಟ್ ಇಂಪಾರ್ಟೆಂಟ್. ಹಾಗಿದ್ರೆ ನಾನು KS IAS ಆಗ್ಲಿಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ ಅಲ್ವಾ. ಕನ್ನಡ ಬರ್ತಿರ್ಲಿಲ್ಲ, ನನಗೆ ಓದಕ್ಕೆ ಬರೀಲಿಕ್ಕೆ ಬರ್ತಿರ್ಲಿಲ್ಲ ಅಂದ್ರೆ ನಾನು ಬರೆದ ಪುಸ್ತಕ ಇವತ್ತು ಮಂಗಳೂರು ಯೂನಿವರ್ಸಿಟಿಯ BSc BCom ನಲ್ಲಿ BSc ಮತ್ತು BBM ನಲ್ಲಿ ಸಿಲೆಬಸ್ ಆಗಿದೆ. ಶಿವಮೊಗ್ಗ ಯೂನಿವರ್ಸಿಟಿನಲ್ಲಿ BComಗೆ ಸಿಲೆಬಸ್ ಆಗಿದೆ. ಕನ್ನಡ ಓದಿ ಬರೀಲಿಕ್ಕೆ ಬರದೇ ಇರೋ ಹುಡುಗಂದು. ಯಾಕೆ? ಆಗಲೇ ಹೇಳಿದೆ ಎಷ್ಟು ವರ್ಷ ನಿಮ್ಮ ಇನ್ನು ಶ್ರಮ ಪಡಬೇಕು ಅಂತ. ನಾನು 1991 ಬೆಂಗಳೂರು ಎಂಟ್ರಿ, 2001ನಲ್ಲಿ ನನ್ನ ಹೈಸ್ಕೂಲ್ ಡಿಗ್ರಿ ಕಾಲೇಜ್ನಲ್ಲಿ ಕ್ಲರ್ಕ್. ಎಷ್ಟು ವರ್ಷ ಅದು? ಜಸ್ಟ್ 10 years. 2006 ಬರೋಷ್ಟರಲ್ಲಿ AC, 2020 ಬರೋಷ್ಟರಲ್ಲಿ DC. ನಿಮಗೆ ಗೊತ್ತಿಲ್ಲ. ನೀವೆಲ್ಲ ಯಾರಾದ್ರು KPSC ಓಡಾಡಿದ್ದೀರಾ? ಎಷ್ಟು ಜನ ಓಡಾಡಿದಿರಿ KPSC ಬೆಂಗಳೂರು ಅಪ್ಲಿಕೇಶನ್ ಹಾಕ್ಲಿಕ್ಕೆ? ಹೋಗಿಲ್ವಾ? ಎಲ್ಲ ಆನ್ಲೈನಲ್ಲಿ ಹಾಕ್ಬಿಟ್ಟಿದ್ದೀರಿ. ಒಂದಿಬ್ರು ಕೈ ಎತ್ತಿದ್ದಾರೆ. ಅದ್ರ ಪಕ್ಕದಲ್ಲಿ ಒಂದು ಏಟ್ರಿಯ ಹೋಟ್ಲ್ ಇದೆ, ನೋಡಿದ್ದೀರಾ? ರ್ಯಾಡಿಷನ್ ಬ್ಲೂ ಅಂತ ಈಗ ಹೆಸರು ಹಾಕಿದ್ದಾರೆ, ನೋಡಿದ್ದೀರಾ? ಹಾಂ, ಆ ರ್ಯಾಡಿಷನ್ ಬ್ಲೂ 1993ನಲ್ಲಿ ಕಟ್ತಾ ಇದ್ರು. ಅದರಲ್ಲಿ ಕಂಬ ಹಾಕಿ ಕೇಬಲ್ ಹಾಕಿ ಲೈನ್ ಕೆಲಸ ಮಾಡಬೇಕಾದ್ರೆ 1 ತಿಂಗಳು ಕೂಲಿ ಮಾಡಿದ್ದೆ. 1 ತಿಂಗಳು ಕೂಲಿ ಮಾಡಿದ್ದೆ. ನಮ್ಮನ್ನು ಕರ್ಕೊಂಡೋಗಿ ಅವಾಗ ಕಾನಿಷ್ಕ ಹೋಟ್ಲು ಸ್ಟಾರ್ ಹೋಟ್ಲು ಅಂತ ನಾನು ಅಂದ್ಕೊಂಡಿದ್ದೆ. ಅಲ್ಲೊಂದು ಊಟ ಕೊಡಿಸಿದ್ರು ನಮಗೆ. ನಾನು ಸ್ಟಾರ್ ಹೋಟ್ಲು ಊಟ ತಿಂದೆ ಅಂತ ಹೇಳಿ 1 ತಿಂಗಳಾನ್ಗಟ್ಟಲೆ ಭಾಳ ಹೆಮ್ಮೆ ಪಟ್ಕೊಂಡು ಖುಷಿ ಪಟ್ಟಿದ್ದೆ. 2018ರಲ್ಲಿ ನಾನು ಬೆಂಗಳೂರು DC ಆದಾಗ ನನಗೊಂದು ಫೋನ್ ಕಾಲ್ ಬಂತು. ಸರ್, ನಾನು ಏಟ್ರಿಯ ಹೋಟ್ಲ್ನ ಓನರು ಸರ್, ಚಾಲುಕ್ಯ ಹೋಟ್ಲ್ ಇದೆಯಲ್ಲ ಸರ್ ಪಕ್ಕದಲ್ಲಿ ಸರ್ಕಲಲ್ಲಿ, ಅದಕ್ಕೂ ನಾನೇ ಓನರು ಸರ್. ನಮ್ಮದೊಂದು ಲ್ಯಾಂಡ್ದೊಂದು ಇಶ್ಯೂ ಇದೆ ಸರ್, ಒಂದು 5 ನಿಮಿಷ ಟೈಮ್ ಕೊಡಿ ಸರ್ ಅಂತ. ಯಾವಾಗ? ನಾನು ಕೂಲಿ ಮಾಡಿದ್ದು 93ನಲ್ಲಿ, ಆ ಹೋಟ್ಲಲ್ಲಿ ಕೂಲಿ ಮಾಡಿದ್ದು 93ನಲ್ಲಿ, ಫೋನ್ ಬಂದಿದ್ದು 2018ನಲ್ಲಿ. ಕಾಲ ಒಬ್ಬ ವ್ಯಕ್ತಿಯನ್ನು ಎಲ್ಲಿಂದ ಎಲ್ಲಿಗೆ ತಗೊಂಡೋಗಿ ನಿಲ್ಲಿಸ್ಬೋದು? ನಮ್ಮ ಬ್ಯಾಚ್ನಲ್ಲಿ ಸುಮಾರು 20 ಜನ ಇದ್ದರೆ ನಾನು ಭಾಳ ಇನ್ಫೀರಿಯಾರಿಟಿ ಆಗ್ತಾಯಿದ್ರೆ. ನನಗೆ ಇಂಗ್ಲೀಷ್ ಮಾತಾಡೋಕ್ಕೆ ಬರಲ್ಲ. ಅವರೆಲ್ಲ ಕಾನೂನು ಎಲ್ಲ ಓದ್ಕೊಂಡು ಆಗಲೇ ಏನು ಈ ಕಂಪ್ಯೂಟರ್ ಇಂಜಿನಿಯರ್ ಇದ್ದರು, ಡಾಕ್ಟ್ರ್ ಇದ್ದರು ನನ್ನ ಬ್ಯಾಚ್ನಲ್ಲಿ. ಆಗಲೇ IAS ಪಾಸ್ ಮಾಡಿ A&AG ಆಗಿದ್ದವರಿದ್ದರು, ಡಿಫೆನ್ಸಲ್ಲಿ ಡಾಕ್ಟ್ರಾಗಿ ಬಂದವರಿದ್ದರು, ಕಂಪ್ಯೂಟರ್ ಸ್ಪೆಷಲಿಸ್ಟ್ ಇದ್ದರು, MSc PhD ಮಾಡಿದವರಿದ್ದರು. ನನ್ನ ಬ್ಯಾಚಲ್ಲಿ ತುಂಬ ಜನ ಬುದ್ಧಿವಂತರಿದ್ದರು. ಅವ್ರ ಮುಂದೆ ನಾನು ಅಂದ್ಕೊಂಡೆ ನಾನು ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ, ನಾನು ದಡ್ಡ ಇದ್ದೀನಿ ಅಂತ. ನಾನು ಸಾಧ್ಯನೇ ಇಲ್ಲ ಅಂತ. ನನ್ನ ಜೊತೆ ಇದ್ದ ಕಂಪ್ಯೂಟ್ರು ಸೈನ್ಸಲ್ಲಿ MTech ಎಲ್ಲ ಮಾಡಿದವರಿದ್ರಲ್ಲ, ಅವರು ಈ ಆಫೀಸ್ ಶುರು ಮಾಡಲಿಲ್ಲ, ನಾನು ಶುರು ಮಾಡಿದ್ದು. ಆಯಿತಾ? ನಮ್ಮ ಬ್ಯಾಚ್ನಲ್ಲಿ ಫಸ್ಟು ಸರ್ವೋತ್ತಮ ಅವಾರ್ಡ್ ತೊಗೊಂಡೋ ನಾನು, ನ್ಯಾಷನಲ್ ಅವಾರ್ಡ್ ತೊಗೊಂಡೋ ನಾನು, ಇದಕ್ಕೆ ಒಂದು ಬುಕ್ಕನ್ನು ಬರೆದು ಅದಕ್ಕೆ ಅವಾರ್ಡ್ ತೊಗೊಂಡೋ ನಾನು.
ಎಲ್ಲೆಲ್ಲಿ ಕೆಲಸ ಮಾಡ್ತೀವಿ ಇಲ್ಲಿ ಇರಬೇಕಪ್ಪ ಅಂತ ಹೇಳುವಂಥ ಮಟ್ಟಿಗೆ ಬೆಳೆದವು ನಾವು. ಹೇಗಾಯಿತು? ಶ್ರಮ, ಪ್ರಯತ್ನ, ನಿರಂತರವಾದ ಪ್ರಯತ್ನ, ಶ್ರದ್ಧೆ, ಇದು ಎಲ್ಲ ಮನುಷ್ಯನ ಜೀವ. ಹಾಗಾಗಿ ನೀವೇನು ಕನಸು ಕಂಡಿರ್ತೀರೋ ಕನಸನ್ನು ಗುರಿ ಮುಟ್ಟೋದಕ್ಕೆ ಒಂದು ಆ್ಯಕ್ಷನ್ ಪ್ಲ್ಯಾನ್ ಮಾಡ್ಕೊಳ್ಳಿ, ಅದಕ್ಕೆ ತಕ್ಕಂತೆ ನಿರಂತರವಾದ ಪ್ರಯತ್ನವನ್ನು ಮಾಡಿ. ನಾನು ಯೋಚನೆ ಮಾಡ್ತಿದ್ದೆ, ಬೆಳಗ್ಗೆ ಎದ್ದರೆ ಸಂಜೆ ತನಕ ಓದಬೇಕಪ್ಪ KS, ಏನು ಮಾಡಬೇಕು? 2 hours ಓದಿದ್ರೆ ಬೋರ್ ಹೊಡೆಯುತ್ತೆ, ನಿದ್ರೆ ಬರುತ್ತೆ, ಗ್ಯಾರಂಟಿ ಅಲ್ಲ? ಹೌದಲ್ಲ? ಆಯಿತು, ಬೇಜಾರಾಯಿತು. ಸರಿ, ಒಂದು ಅರ್ಧ ಗಂಟೆ ಓಡಾಡ್ಕೊಂಡು ಬರೋಣ ಅಂತ ಅಂದರೆ ಅರ್ಧ ಗಂಟೆನಲ್ಲಿ ಓದ್ತೀವಿ, 1-2 ಗಂಟೆ ವೇಸ್ಟು. ಮತ್ತೆ ಅವಾಗೆಲ್ಲ ನಾವು ಓಡಾಡ್ಕೊಂಡು ಬಂದು ಇವಾಗ ಓಡಾಡೋಕ್ಕಲ್ಲ, ಒಂದು 5 ನಿಮಿಷ ಬಿಟ್ಟು ಮೊಬೈಲ್ ನೋಡ್ಬಿಡೋಣ ಅಂತ ಇಟ್ಕೋತೀರಿ. ನೀವು ರಾತ್ರಿ ಮಲಗುವಾಗ ನೋಡ್ತೀರಿ, ಒಂದು 5 ನಿಮಿಷ ನೋಡ್ಬಿಡೋಣ ಅಂತ ಹೇಳಿ 11 ಗಂಟೆಗೆ ಓಪನ್ ಮಾಡಿರ್ತೀರಿ, ಮಲಗುವಷ್ಟರಲ್ಲಿ 5 ನಿಮಿಷಕ್ಕೆ 12:15 ಆಗಿಬಿಟ್ಟಿರುತ್ತೆ ಅಲ್ವಾ? ಯಾವತ್ತೂ ಅಷ್ಟೇ, 2 ಗಂಟೆ ನೀವು ಕೂತ್ಕೊಂಡು ಓದೋದು ಬಹಳ ಕಷ್ಟ ಅನಿಸುತ್ತೆ. 2 ಗಂಟೆ ಸಿನಿಮಾ ನೋಡೋದು 2 ನಿಮಿಷದಲ್ಲಿ ಓದೋಕೆ ಹೋಗ್ಬಿಡುತ್ತೆ. ಹಾಗಾಗಿ ಸಮಯವನ್ನು ಉಳಿಸೋದು ನಿರಂತರ ಪ್ರಯತ್ನ. ಆ ಸಂದರ್ಭದಲ್ಲಿ ಈ 10 ವರ್ಷಗಳು ನಾನು ಹೇಳ್ತನಲ್ಲ, ಈ 10 ವರ್ಷ ಪ್ರಯತ್ನ ಮಾಡಿ, ಅದರ ನಂತರ 70 ವರ್ಷ ಜೀವನ ಇದೆ ಸುಖ ಪಡಲಿಕ್ಕೆ. ಯಾರೋ ಒಂದು ಹುಡುಗ ನೋಡ್ಬಿಟ್ರೆ ಸಾಕು, ನಗ್ಬಿಟ್ರೆ ಸಾಕು, ರೋಮಾಂಚನ. ಹುಡುಗನಿಗೆ ಹುಡುಗಿ ನೋಡಿ ನಗ್ಬಿಟ್ರೆ ಸಾಕು, ರೋಮಾಂಚನ. ಅಷ್ಟು ರೋಮಾಂಚನ ಇದ್ರೆ ನಿಮ್ಮ ಅಪ್ಪ ಅಮ್ಮ ಯಾವತ್ತೂ ಜಗಳ ಆಡ್ತಿರಲಿಲ್ಲ. ನಿಜವಾದ ಸತ್ಯ ಅದು ತಿಳ್ಕೊಳ್ಳಿ. ಇದೆಲ್ಲ ನಮ್ಮ ಕಲ್ಪನೆಗಳಷ್ಟೇ. ಇರುವುದೆಲ್ಲವ ಬಿಟ್ಟು ಇರದ ಕಡೆಗೆ ತುಡಿಯುವುದೇ ಜೀವನ. ನಮ್ಗೆ ಏನಿದೆಯೋ ಅದನ್ನು ಬಿಟ್ಬಿಡ್ತೀವಿ, ನನಗೇನು ಸಾಮರ್ಥ್ಯ ಇದೆಯೋ ಮರ್ತು ಬಿಡ್ತೀವಿ, ಏನಿಲ್ವೋ ಅದನ್ನು ಹುಡುಕ್ತಿರ್ತೀವಿ ಅಲ್ವಾ? ನಾವು ಭಾಳಷ್ಟು ನೋಡ್ತಾ ಇರ್ತೀವಿ, ಏನು ಹುಡುಗ ಹುಡುಗಿ ಜೊತೆ ರೌಂಡ್ ಹಾಕೊಂಡು ಎಲ್ಲೋ ಒಂದು ಕಡೆ ಹೋಗಿ ಒಂದು ಪಾನಿಪುರಿ ತಿಂದು ಒಂದು ರೌಂಡ್ ಹಾಕೊಂಡು ಬಂದರೆ ರೋಮಾಂಚನ. ಅಷ್ಟು ರೋಮಾಂಚನ ಇದ್ರೆ ಯಾಕ್ರಿ? ಮದುವೆ ಆದ 1 ತಿಂಗಳಿಗೆ 30% ಡಿವೋರ್ಸ್ ಆಗ್ತಾ ಇದ್ದಾವೆ ಈಗ. ಅಷ್ಟು ರೋಮಾಂಚನ ಇದ್ರೆ ಯಾಕೆ ಇವತ್ತಿನ ಪರಿಸ್ಥಿತಿನಲ್ಲಿ? ಅಷ್ಟೆಲ್ಲ ಯಾಕೆ? ಅತಿ ಹೆಚ್ಚು ಸೈಕೋ ಪ್ರಾಬ್ಲಮ್ ಇರೋ ಸೈಕ್ಯಾಟ್ರಿಸ್ಟ್ಗಳಲ್ಲಂತೆ. ಮೊನ್ನೆ ಅವರ ವರದಿ ಓದ್ತಿದ್ದೆ, ಅತಿ ಹೆಚ್ಚು ಸೈಕೋಗಳಿರೋದು ಸೈಕ್ಯಾಟ್ರಿಸ್ಟ್ಗಳ್ಗಂತೆ. ನಾನು ನಿಜವಾಗ ಮೊನ್ನೆ ಒಂದು ಯಾವುದೋ ವರದಿ ಓದ್ತಾ ಇದ್ದದ್ದು ನಿಮ್ಗೆ ಹೇಳ್ತೇನೆ. ನಾವು ಯೋಚನೆ ಮಾಡಬೇಕು ಇದನ್ನೆಲ್ಲ. ಹಾಗಾಗಿ ನೀವೆಲ್ಲ ಒಂದು ಪ್ರಯತ್ನವನ್ನು ಪ್ರಾರಂಭ ಮಾಡಿ ನೋಡಿ. ನಿಮ್ಮ ಒಂದು ಬೆಕ್ಕು ನಾನು ಸಿಂಹ ಆಗಬೇಕು ಅಂತ ಕನಸು ಕಂಡ್ರೆ ಮೊದಲು ಏನು ಮಾಡಬೇಕದು? ಒಂದು ಬೆಕ್ಕು ನಾನು ಸಿಂಹ ಆಗಬೇಕು, ಲಯನ್ ಆಗಬೇಕು ಅಂತ ಕನಸು ಕಂಡ್ರೆ ಫಸ್ಟ್ ಏನು ಮಾಡಬೇಕು? ಡಿಸೈಡ್ ಮಾಡಿದೆ, ಫಸ್ಟ್ ಕೆಲಸ ಏನು ಮಾಡಬೇಕು? ಫಸ್ಟ್ ಇಲಿ ತಿನ್ನೋದು ಬಿಡಬೇಕು ಅಲ್ವಾ? ಫಸ್ಟ್ ಮನೆಯಲ್ಲಿ ವಾಸ ಮಾಡೋದು ಬಿಡಬೇಕು, ಕಾಡಿಗೆ ಹೋಗ್ಬೇಕು, ಜಿಂಕೆನ ಬೇಟೆ ಆಡೋದು ಕಲಿಬೇಕು. ಸಿಂಹ ಆಗುತ್ತೋ ಇಲ್ವೋ, ಸಿಂಹದ ರೀತಿ ಎದುರಿಸೋ ಶಕ್ತಿ ಅಂತೂ ಬಂದೇ ಬರುತ್ತೆ. ಹೌದಾ ಇಲ್ಲ? ನೀವು ಇಲಿ ತಿನ್ನೋದೇ ಬಿಡಲಿಲ್ಲ ಅಂದರೆ ಮನೆ ಬಿಡ್ಲಿಕ್ಕಾಗಲ್ಲ, ಮನೆ ಬಿಡ್ಲಿಕ್ಕಾಗಲ್ಲ ಅಂದರೆ ಕಾಡಿಗೆ ಹೋಗ್ಲಿಕ್ಕಾಗಲ್ಲ, ಕಾಡಿಗೆ ಹೋಗ್ಲಿಲ್ಲ ಅಂದರೆ ಅದು ಸಿಂಹ ಆಗಕ್ಕೆ ಸಾಧ್ಯ ಇಲ್ಲ. ಹೌದಾ ಇಲ್ಲ? ಹಾಗೆ ನೀವು IAS ಆಫೀಸರ್ ಆಗಬೇಕು ಅಂದರೆ ಮೊದಲು ಮನೆಯಲ್ಲಿರುವಂತಹ ಇವೆಲ್ಲ ಸಮಸ್ಯೆಗಳು, ಅದು ಇದು ನಿಮ್ಮ ಜಂಜಾಟಗಳು, ಸ್ನೇಹ ಪ್ರೀತಿ ಏನೇನು ಅನ್ಕೊಳ್ತಿರೋ ಅದನ್ನೆಲ್ಲ ಬಿಡಬೇಕು. ಫಸ್ಟು ಕೆಟ್ಟ ಹವ್ಯಾಸಗಳನ್ನು ಬಿಡಬೇಕು. ಸುತ್ತಬೇಕು, ಇವತ್ತು ತಿನ್ನಬೇಕು, ತಿರುಗಬೇಕು, ಸಿನಿಮಾ ನೋಡಬೇಕು, TV ನೋಡಬೇಕು, ಮೊಬೈಲಲ್ಲಿ ಆಟ ಆಡಬೇಕು, ಎಲ್ಲ ಈ ಹವ್ಯಾಸಗಳನ್ನು ಬಿಡಬೇಕು. ಆ ಬಿಡಲಿಲ್ಲ ಅಂದರೆ ಏನೂ ಆಗಲ್ಲ, ಮನೆ ಬೆಕ್ತರನೇ ಇರಬೇಕು. ಪಕ್ಕದಲ್ಲಿ ಒಂದು ಲೋಟ ಇಟ್ಟಿರ್ತಾರೆ, ಒಂದಷ್ಟು ಹಾಲು ಅಥವಾ ತಿಂತಾ ಇರ್ಬೇಕು, ಒಂದಷ್ಟು ಊಟನೂ ಹಾಕ್ತಾರೆ, ಅದು ತಿನ್ಕೊಂಡೇ ಬಿದ್ದಿರ್ಬೇಕು. ಹುಲಿ ಆಗ್ಬೇಕಾ? ಬಿಡಿ ಮನೆ. ಇಲಿ ತಿನ್ನೋದು ಬಿಡು, ಫಸ್ಟು ಮನೆ ಬಿಡು, ಕಾಡಿಗೆ ಹೋಗು, ಅಲ್ಲಿ ಸಿಗುತ್ತೆ ಜಿಂಕೆ ಬೇಟೆ ಆಡು. ಹೊಟ್ಟೆ ಹಸುವಾದ್ರೆ ಜಿಂಕೆ ಅದು ತಾನಾಗೆ ಬೇಟೆ ಆಡಿಸುತ್ತೆ, ಶಕ್ತಿ ಬರುತ್ತೆ. ಆಮೇಲೆ ನೋಡು, ತಿಂದು ಕಾಡಲ್ಲಿ ಪ್ರಾಣಿಗಳನ್ನ ತಿಂದರೆ ಸ್ವಲ್ಪ ದಷ್ಟಪುಷ್ಟವಾಗಿ ನೋಡಿದ್ರೆ ಸ್ವಲ್ಪ ಹುಲಿ ಮರಿ ಥರನೇ, ಸಿಂಹದ ಮರಿ ಥರನೇ ಕಾಣುತ್ತೆ ಅಂತ ಪ್ರಾಣಿಗಳಾದ್ರೂ ಹೆದರ್ಕೊಳ್ತವೆ ಅಲ್ವಾ? ನೀವು ಆ ನಿರ್ಧಾರ ಮಾಡಿದ ಮೇಲೆ ನಿಮ್ಮ ಕೆಟ್ಟ ಹವ್ಯಾಸಗಳನ್ನು, ನಿಮ್ಮ ಸಮಸ್ಯೆಗಳನ್ನು, ನಿಮ್ಮ ಸುತ್ತಮುತ್ತ ಇರುವಂತಹ ಜಂಜಾಟಗಳನ್ನು ಬಿಡಲಿಲ್ಲ ಅಂದರೆ ನೀವು ಯಾವತ್ತೂ ಗುರಿ ಮುಟ್ಲಿಕ್ಕೆ ಸಾಧ್ಯ. ಯೋಚನೆ ಮಾಡಿ, ಮನೇಲಿರುವ ಬೆಕ್ಕಾಗ್ತಿರೋ ಕಾಡಿಗೆ ಹೋಗಿ ಸಿಂಹ ಆಗ್ತೀರಿ ಅಲ್ವಾ? ಹೌದಲ್ಲ? ಇದೇ ನಾವು ಹೇಳೋದು. ನಮ್ಮಲ್ಲಿ ನಾವು ಅದನ್ನು
ಮನಸ್ಸನ್ನು ನಿಯಂತ್ರಣ ಮಾಡ್ಕೊಂಡು ಇವು ನಿರ್ಣಯಗಳನ್ನು ಕೈಗೊಂಡು ಅದಕ್ಕೆ ತಕ್ಕಂತೆ ನಿರಂತರವಾದ ಪ್ರಯತ್ನವನ್ನು ಮಾಡಿದ್ರೆ ಆಗುತ್ತೆ. ಸಮಾಜದಲ್ಲಿ ಬೇಕಾದಷ್ಟು ಒತ್ತಡಗಳಿದಾವೆ, ನಿಮ್ಗಿಲ್ಲ ಅಂತಲ್ಲ, ನಿಮ್ಮನ್ನು ಅಡ್ಡದಾರಿ ಹಿಡಿಸ್ಲಿಕ್ಕೆ ಬೇಕಾದಷ್ಟು ಮಾರ್ಗಗಳಿದಾವೆ. ಪಾಪ ನಿಮ್ಮ ರೂಮ್ನಲ್ಲಿ ಕುಳಿತುಕೊಂಡು 4-5 ಜನ ಹಾಸ್ಟೆಲಲ್ಲಿ ಇದ್ದೀರಿ, ಕೂತ್ಕೊಂಡು ಓದಬೇಕು ಅಂತ ಭಾಳ ಆಸೆಯಿಂದ ಕುಳಿತಿರ್ತೀರಿ. ಪಕ್ಕದವ್ನು ಯಾರೋ ರೀಲ್ಸ್ ನೋಡ್ತಿರ್ತದೆ, ಅದು ಜೋಕ್ ಬರ್ತಿರುತ್ತೆ, ಮನಸ್ಸು ಅಲ್ಲೇ ಹೋಗ್ತಿರುತ್ತೆ. ಪಾಪ ನೀವು ಕಷ್ಟಪಟ್ಟು ಓದಬೇಕು ಅಂತ ಇರ್ತೀರಿ, ಪಕ್ಕದವ್ನು ನಿಮ್ಮನ್ನು ಎಳಿತಿರ್ತಾನೆ, ಹೌದಲ್ಲ? ಇನ್ಯಾರೋ ಒಂದು ಸಿನಿಮಾ ನೋಡ್ತಿರ್ತಾನೆ, ಅದರಲ್ಲಿ ಆಹಾಹಾ ಅಂತ ಒಂದ್ಸಲ ನಗ್ತಾನೆ, ಏನು ಅಂತ ನೀವು ನೋಡ್ತೀರಿ. ನೀವು ಇಲ್ಲಿ ಏನು ಓದೋದ್ರಿಗೆ ಗೊತ್ತಿಲ್ಲ, ಅವ್ನು ಏನು ಹೇಳ್ದ ಮಾತ್ರ ನೆನಪಿರುತ್ತೆ. ನಮ್ಮನ್ನ ಬಾಹ್ಯವಾಗಿ ನಿಮ್ಮನ್ನ ಸೆಳೀಲಿಕ್ಕೆ ಬಹಳಷ್ಟು ಅಟ್ರಾಕ್ಷನ್ಗಳಿದ್ದಾವೆ, ಅದನ್ನು ಬಿಡಬೇಕು. ಯಾರಕ್ಕೂ ನೀವು ನಿಮ್ಮ ಮನಸ್ಸು ಹೇಗಿರಬೇಕು ಅಂತಾದರೆ ನಿಮ್ಮನ್ನು ಯಾರು ಡಿಸ್ಟರ್ಬ್ ಮಾಡಿದ್ರು ಡಿಸ್ಟರ್ಬ್ ಆಗ್ದಂಗೆ ಇರ್ಬೋದು. ಅಲ್ಲಿ ಕುಳಿತಾಗ ಅವ್ನು ಡಿಸ್ಟರ್ಬ್ ಮಾಡ್ತಾನೆ, ಎದ್ದೋಗಿ ಹೊರಗಡೆನಾದ್ರೂ ಓದ್ತೀನಿ ಅನ್ನಂಗೆ ಇರಬೇಕು. 10 ವರ್ಷ, ಒಂದು 5 ವರ್ಷ ತಪಸ್ಸು ಅಂತ ಮಾಡಿ ನೀವೇನಾದ್ರೂ ಬಹಳ ಒಳ್ಳೆ ಕಾಲೇಜಲ್ಲಿ ಓದಂಥ, ಇಂಗ್ಲೀಷ್ ಮೀಡಿಯಮಲ್ಲಿ ಓದಂಥ, ಬಿಸಪ್ ಕಾಟನಲ್ಲಿ ಓದಂಥವರೇ IAS ಆಗಿದ್ದರೆ, IAS ಆಗೋದೇ ಇದ್ದರೆ ನೀವು ಯಾರೂ ಇಲ್ಲಿ ಇರ್ತಿರ್ಲಿಲ್ಲ. ನಮ್ಮಲ್ಲಿ IAS ಆದವರಲ್ಲಿ KAS ಆದವ್ರು ತೆಗೆದು ನೋಡಿದ್ರೆ ಅಬೌವ್ 50% ಗೌರ್ಮೆಂಟ್ ಕಾಲೇಜವರು ಹಾಸ್ಟೆಲ್ವರೇ ಇದೇ ಇರ್ತಾರೆ. ನಾನು ಬಿಹಾರಕ್ಕೆ ವೈಶಾಲಿ ಅಂತ ಒಂದು ಜಿಲ್ಲೆಗೆ ಅಬ್ಸರ್ವರ್ ಆಗಿ ಹೋಗಿದ್ದೆ. ಸುಮ್ಮನೆ ಮಾತಾಡ್ತಾ ಕೇಳ್ತೆ, ಅದು ಕರ್ನಾಟಕದ ಅರ್ಧ ಭಾಗ ಇದೆ ಅಷ್ಟೇ. ಜಿಯೋಗ್ರಫಿಕಲಿ ಜಸ್ಟ್ 50% ಆಫ್ ದ ಏರಿಯಾ ಬಿಹಾರ. ಪಾಪ್ಯುಲೇಷನ್ ಎಷ್ಟಿದೆ? 13 ಕೋಟಿ ಇದೆ. 13 ಕೋಟಿ. ಕರ್ನಾಟಕದ ಅರ್ಧದಷ್ಟು ಏರಿಯಾ ಇದೆ, ಜನಸಂಖ್ಯೆ 13 ಕೋಟಿ ಇದೆ. ಭಾರತದಲ್ಲಿ ಅತ್ಯಂತ ಹಿಂದುಳಿದ ರಾಜ್ಯ ಯಾವುದು? ಹೆಚ್ಚು ಕಡಿಮೆ ಬಿಹಾರ, ಹೌದಲ್ಲ? ಬಿಹಾರ. ಅವ್ರಿಗೆ ಇನ್ನೊಂದು ಸಮಸ್ಯೆ ಇದೆ. ನಮ್ಮ ಕರ್ನಾಟಕದಲ್ಲಿ ಯಾವುದು ಅಟೆಂಡರ್ ಪೋಸ್ಟ್ ಇನ್ನೊಂದು ತಗೋಬೇಕಾದ್ರೆ ಕನ್ನಡ ಓದೋರ್ನ ಅಂತ ಹೇಳಿ ನಮ್ಮನ್ನೇ ತಗೊಳ್ತೀವಿ. ಅಲ್ಲಿ ಹಿಂದಿ ಮಾತೃಭಾಷೆ ಯಾವುದು? ಬಿಹಾರದಲ್ಲೂ ಹಿಂದಿ, ಉತ್ತರ ಪ್ರದೇಶದಲ್ಲೂ ಹಿಂದಿ. ಅಲ್ಲಿ ಹೇಳ್ತಾ ಇದ್ರು, ಸರ್ ಒಬ್ಬ ಅಟೆಂಡರ್ ಕರೆದ್ರು ಉತ್ತರ ಪ್ರದೇಶದವ್ರು ಬಂದು ಸೆಲೆಕ್ಟ್ ಆಗ್ಬಿಡ್ತಾರೆ ಸರ್ ನಮ್ಮಲ್ಲಿ ಅಂತ. ಭಾಷಾ ವಿಭಜನೆ ಇಲ್ಲ ಅಲ್ಲಿ. ಅಲ್ಲಿ ಹೇಗಪ್ಪ ಅಂದರೆ ಒಂದು ಕಾಲೇಜ್, ಒಂದು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸಲ್ಲಿ ಒಂದು ಕಾಲೇಜ್ ಇದೆ. ಹೀಗೆ ಮಾತಾಡ್ತಾ ಹೇಳ್ತಾ ಇದ್ರು. ಹೇಗೆ ಹೇಳ್ತಾ ಇದ್ರು ಅಂದರೆ, ಸರ್ ನಿತೀಶ್ ಕುಮಾರ್ ಅವ್ರು ಬಂದ ಮೇಲೆ ಭಾಳ ಪ್ರಯತ್ನ ಮಾಡಿದ್ರು ಸರ್ ಇದು ಮಾಡಲಿಕ್ಕೆ, ಏನು ಇಲ್ಲಿ ಎಜುಕೇಷನ್ ಸಿಸ್ಟಮನ್ನು ಸುಧಾರಿಸಲಿಕ್ಕೆ. ಡಿಗ್ರಿಗೆ ಸೇರಿದ್ರೆ 3 ವರ್ಷಕ್ಕೆ ಸರ್ಟಿಫಿಕೇಟ್ ಬರುತ್ತೆ ಅಂತ ಗ್ಯಾರಂಟಿ ಇರಲಿಲ್ಲ. ಒಂದು 10,000 ಜನ ಟೀಚರ್ನ ಅಪಾಯಿಂಟ್ ಮಾಡಿದ್ರು ಸರ್. ಅವ್ರು ರಿಟೈರ್ಡ್ ಆಗೋ ತನಕ ನಮ್ಮ ಮಕ್ಕಳು ಉದ್ಧಾರ ಆಗಲ್ಲ ಸರ್ ಅಂತ. ಯಾಕೆ ಅಂದರೆ ಅವರು ಹಾಗೆ ಸರ್ ಕಾಪಿ ಹೊಡೆದು ಹಂಗೆ ಸರ್ಟಿಫಿಕೇಟ್ ತೊಗೊಂಡವ್ರೆ ಇದ್ದಾರೆ ಸರ್ ಅಂತ. ಟೀಚರ್ಗಳು ಹಾಗೆ ಇದ್ದಾರೆ. ಒಂದು ಡಿಸ್ಟಿಕ್ನ ಕಾಲೇಜಲ್ಲಿ ಒಂದು ಕಾಲೇಜ್ ಇದೆ, ಕಾಲೇಜಲ್ಲಿ 10 ರೂಮ್ ಇದೆ, 29 ಜನ ಲೆಕ್ಚರರ್ಸ್ ಇದ್ದಾರೆ. ಸ್ಟೂಡೆಂಟ್ ಎಷ್ಟಿರ್ಬೋದು? ಗರ್ಲ್ಸ್ PU ಕಾಲೇಜ್ ಎಷ್ಟಿರ್ಬೋದು ಅಂದಾಜು? 2000. ಆಮೇಲೆ 3,000 to 4,000. ಆಮೇಲೆ 12,000 ವಿದ್ಯಾರ್ಥಿಗಳಿದ್ದಾರೆ. 10 ರೂಮು, ಅವರೆಲ್ಲ ಕಾಲೇಜಿಗೆ ಬರ್ತಾರೆ ಅಂತ ಗ್ಯಾರಂಟಿ ಇಲ್ಲ. ಎಜುಕೇಷನ್ ಸಿಸ್ಟಮ್ ಅಷ್ಟು ಕೆಳಮಟ್ಟದಲ್ಲಿದೆ. ಆದರೆ ಪ್ರತಿ ವರ್ಷ ತೆಗೆದು ನೋಡಿ, ಅಥವಾ ನೀವು ಯಾರಾದರೂ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದವ್ರನ್ನ ಚೆಕ್ ಮಾಡಿ, ಬಿಹಾರದವರೇ ಅತಿ ಹೆಚ್ಚು IPS IAS ಅಧಿಕಾರಿ ಆಗ್ತಾರೆ. ನನ್ನ ಬ್ಯಾಚ್ನಲ್ಲಿ ತೆಗೆದು ನೋಡಿದೆ, ನಾನು AC ಗಳಲ್ಲಿ ಅತಿ ಹೆಚ್ಚು 6 ಜನ ಸೆಲೆಕ್ಟ್ ಆದವರು ಕೋಲಾರದವರು. ಒಂದು ಕಾಲದಲ್ಲಿ ನಾನು ಕೋಲಾರದಲ್ಲಿ ಡಿಗ್ರಿ ಕಾಲೇಜಲ್ಲಿ ಕ್ಲರ್ಕ್ ಆಗಿದ್ನಲ್ಲ, ನೀರಿಗೆ ಒಂದು ಬೋರ್ ಮುಂದೆ ಒಂದು ಸಿಮೆಂಟ್ ಟಿನ್ ಥರ 1 ಕಿಲೋಮೀಟರ್ ಗಟ್ಟಲೆ ಕ್ಯೂ ಇರುತ್ತೆ. ಹಿಂದುಳಿದ ಜಿಲ್ಲೆ. ಯಾಕೆ ಅಲ್ಲಿ IAS ಆಗ್ತಾರೆ, KAS ಆಗ್ತಾರೆ? ಯಾಕೆ ಬಹಳ ಅಭಿವೃದ್ಧಿ ಆಗಿರುವಂಥ ಮೈಸೂರಿನಲ್ಲಾಗಲಿ ಮಂಗಳೂರಿನಲ್ಲಾಗಲಿ ಅವ್ರು ಜಾಸ್ತಿ ಆಗಲ್ಲ? ಯಾಕಾಗಲ್ಲ? ನಿಮಗೆ ಒತ್ತಡ ಇಲ್ಲ, ಹಸಿವು ಇಲ್ಲ. ಹಸಿವಿದ್ದಾಗ ಜ್ಞಾನದ ಹಸಿವು ಉಂಟಾಗತ್ತೆ, ಜ್ಞಾನದ ಹಸಿವಿದ್ದಾಗ ಸಕ್ಸಸ್ ಸಿಗುತ್ತೆ. ಯಾವಾಗ ಸೌಲಭ್ಯಗಳು ಸಿಗುತ್ತೋ ಜ್ಞಾನದ ಹಸಿವು ಬರೋದಿಲ್ಲ. ಎಲ್ಲ ಸೌಲಭ್ಯ ಸಿಕ್ಕಾಗ ಜ್ಞಾನದ ಹಸಿವು ಬರೋದಿಲ್ಲ. ಬರಲ್ಲ ಅಂದ್ರೆ ಸಕ್ಸಸ್ ಸಿಗೋದಿಲ್ಲ. ಹಿಂದಿನ ರಾಜರು ಇದನ್ನು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು. ಮಕ್ಕಳಿಗೆ ವಿದ್ಯೆ ಕಲಿಬೇಕು ಅಂದ್ರೆ ಅರಮನೆಯಲ್ಲಿ ಇಟ್ಕೊಳ್ತಿರ್ಲಿಲ್ಲ, ಆಶ್ರಮಕ್ಕೆ ಕಳಿಸ್ತಾ ಇದ್ರು. ಯಾವ ಸೌಲಭ್ಯವನ್ನು ಕೊಡ್ತಿರ್ಲಿಲ್ಲ. ನೋಡಿದ್ದೀರಾ ಮಹಾಭಾರತನ? ನಾವು ಹೇಗಿರ್ಬೇಕು? ಮಹಾಭಾರತವನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ಬಹುಶಃ ಏನನ್ನೂ ಅರ್ಥ ಮಾಡ್ಕೋಬೇಕಾಗಿಲ್ಲ. ನಿಮ್ಮ ವ್ಯಕ್ತಿಯನ್ನು ನಿಲ್ಲಿಸ್ಬಿಟ್ಟಿಲ್ಲಿ, ಇವರೊಬ್ಬರು ವ್ಯಕ್ತಿ ಇದ್ದಾರೆ, ಅವ್ರನ್ನ ನಿಲ್ಲಿಸ್ಬಿಟ್ಟು ಅವರಲ್ಲಿ ಒಳ್ಳೆ, ಅಥವಾ ನನ್ನನ್ನೇ ನಿಲ್ಲಿಸ್ಬಿಟ್ಟು ನನ್ನಲ್ಲಿ ಇರುವಂಥ ಒಳ್ಳೆಯ ಗುಣ ಕೆಟ್ಟ ಗುಣಗಳನ್ನು ಪಟ್ಟಿ ಮಾಡ್ತಾ ಹೋಗಿ. ದಾನ ಮಾಡಲಿಕ್ಕೆ ಸ್ವಲ್ಪನಾದರೂ ಮನಸ್ಸಿರುತ್ತೆ, ಆಯಿತು.
ಧರ್ಮ ಮಾಡುವಂಥದ್ದು ಇರುತ್ತೆ, ದೇಹವನ್ನು ಆರೋಗ್ಯವನ್ನು ಕಾಪಾಡ್ಕೋಬೇಕು ಅನ್ನೋದಿರುತ್ತೆ ಅಲ್ವಾ, ಜ್ಞಾನ ಹೊಂದಬೇಕು ಅಂತ ಇರುತ್ತೆ, ಹಾಗೆ ಸ್ವಲ್ಪ ಹೆಣ್ಣಿನ ಬಗ್ಗೆ ವ್ಯಾಮೋಹನೂ ಇರುತ್ತೆ, ಹಾಗೆ ದುರಾಸೆನೂ ಇರುತ್ತೆ, ಹಾಗೆ ನಾನು ಯಾರ ಮೇಲೆ ಆದ್ರೂ ಒಬ್ಬನ ಮೇಲೆ ನಾನು ಭಾಳ ತೊಂದರೆ ಕೊಡ್ತಾ ಇದ್ದಾನಂತೆ, ಅವನ ಮೇಲೆ ಕುಸ್ತಿ ಆಡಿ ಗೆಲ್ಲಕ್ಕಾಗಲ್ಲ, ಅಂದ್ರೆ ಏನಾದರೂ ಮಾಡಿ ಕುತಂತ್ರದಿಂದ ಅವ್ನು ಸೋಲಿಸ್ಬೇಕು ಅನ್ನೋದಿರುತ್ತೆ. ಹೆತ್ತವ್ರಿಗೆ ಹೆಗ್ಣ ಮುದ್ದು ಅನ್ನೋಕ್ಕೆ ಮಕ್ಕಳ ಮೇಲೆ ವ್ಯಾಮೋಹ ತಂದೆ ತಾಯಿಗಿರುತ್ತೆ, ಮಕ್ಕಳನ್ನು ಬೆಳೆಸ್ಬೇಕು ಅನ್ನೋ ಉತ್ಸಾಹನೂ ಇರುತ್ತೆ, ಗಂಡ ಹೆಂಡತಿ ಹೆಂಗಿರ್ಬೇಕು ಅಂತ ಇರುತ್ತೆ. ಇದೆಲ್ಲ ಕ್ಯಾರೆಕ್ಟರ್ಗಳನ್ನು ನೀವು ಪಟ್ಟಿ ಮಾಡಿಬಿಟ್ಟು ಯಾವ್ಯಾವ ಪಾತ್ರ ಇದೆ ಅಂತ ಹುಡುಕೊಂಡು ಹೋದರೆ ಮಹಾಭಾರತದಲ್ಲಿ, ಮಹಾಭಾರತ ಒಂದು ಕಥೆಯಲ್ಲ, ಒಬ್ಬ ವ್ಯಕ್ತಿಯ ಆಲೋಚನಾ ವಿಧಾನ. ಧರ್ಮ ಮಾಡುವ ಗುಣ ಇರುತ್ತೆ ಧರ್ಮರಾಯ, ದೇಹದ ಆರೋಗ್ಯವನ್ನು ಕಾಪಾಡಿಕೊಂಡು ನಾವು ಗಟ್ಟಿಮುಟ್ಟಾಗಿರಬೇಕು ಭೀಮ, ನಾವು ವಿದ್ಯೆಯನ್ನು ಹೇಗೆ ಕಲಿಬೇಕು ಅರ್ಜುನ, ಜ್ಞಾನವಂತರಾಗಬೇಕು ಅಂದರೆ ನಕುಲ ಸಹದೇವ, ಗುರಿ ಹೆಂಗೆ ನಮ್ಮ ಗುರಿಯನ್ನು ಮುಟ್ಟಬೇಕು ಅಂದರೆ ಸರಿಯೋ ತಪ್ಪ ನಾನು ಗುರಿ ಮುಟ್ಟು ತೋರಿಸ್ತೀನಿ ಅನ್ನೋದಕ್ಕೆ ಕೃಷ್ಣ, ನಾನು ಹಠ ಮಾಡಿ ಸಾಧನೆ ಮಾಡೇ ಮಾಡ್ತೀನಿ, ನಾನು ಏನಾದರೂ ಸರಿ ನಾನು ಕೆಟ್ಟದ ಸೋಲ್ತೀನ ಸಾಯ್ತೀನ ಬದುಕ್ತೀನಿ, ನನ್ನ ಛಲನೇ ನನ್ನ ಹಠನೇ ಗೆಲ್ಲಬೇಕು ಅಂತ ಛಲದಂಕ ಬಲ್ಲ ದುರ್ಯೋಧನ. ಒಂದು ಹೆಣ್ಣಿನ ಬಗ್ಗೆ ವ್ಯಾಮೋಹ ಹೆಂಗಿರುತ್ತೆ ದುಶ್ಯಾಸನ, ಯಾರೋ ಒಬ್ಬರು ನಾನು ತೊಂದರೆ ಕೊಟ್ಬಿಟ್ಟವ್ರೆ ಹೆಂಗಾದ್ರೂ ಮಾಡಿ ದ್ವೇಷ ಸಾಧಿಸ್ಕೋಬೇಕು ಶಕುನಿ ಅಲ್ವಾ, ನನ್ನ ಮಕ್ಕಳು ಏನು ಮಾಡಿದ್ರು ಸರಿ ಗಾಂಧಾರಿ ಧೃತರಾಷ್ಟ್ರ, ಅಂಧಭಕ್ತಿ ಕಣ್ಣು ಕಟ್ಕೊಂಡಿದಾರಲ್ಲ ಅದನ್ನು ವ್ಯಕ್ತಪಡಿಸುವಂಥದ್ದು, ನನ್ನ ಮಕ್ಕಳನ್ನು ಹೀಗೆ ಬೆಳೆಸಬೇಕು ಕುಂತಿ, ದಾನಸೂರ ಕರ್ಣ, ದಾನ ಮಾಡೋದ್ರಲ್ಲಿ ಕರ್ಣ ಅಲ್ವಾ, ವಿದ್ಯೆ ಹೇಗೆ ಸತ್ಯವಂತನೇ ಬದುಕಬೇಕು ವಿದುರ. ನಿಮಗೆ ಈಗ ಹುಡುಕೊಂಡೋದ್ರೆ ಪ್ರತಿಯೊಂದು ಪಾತ್ರಗಳು, ಪ್ರತಿಯೊಂದು ಆಲೋಚನೆಗಳಿಗೆ ಒಂದೊಂದು ಪಾತ್ರ ಇದೆ. ಅವೆರಡರಲ್ಲಿ ರಿಸಲ್ಟ್ ಏನು ಬಂತು ಅಂತ ಒಂದು ಸಲ ಯೋಚನೆ ಮಾಡಿ, ರಿಸಲ್ಟ್ ಏನು ಬಂತು ಅಂತ ಒಂದು ಸಲ ಯಾವ್ದು ಗೆಲ್ತು ಯಾವುದು ಸೋಲ್ತು. ಒಂದು ಧರ್ಮ, ಎರಡನೇದು ಆರೋಗ್ಯ, ಆರೋಗ್ಯ ಅಂದರೆ ಭೀಮ, ಇನ್ನೊಂದು ವಿದ್ಯೆ ಅರ್ಜುನ, ಇನ್ನೊಂದು ಜ್ಞಾನ ನಕುಲ ಸಹದೇವನ ಜ್ಞಾನ, ಇನ್ನೊಂದು ಕೃಷ್ಣನ ಗುರಿ. ಈ 5 ಗೆಲ್ತು. ಕೆಟ್ಟ ಹಠ ಸಾಯಿತು, ಕುತಂತ್ರ ಸಾಯಿತು, ಹೆಣ್ಣಿನ ವ್ಯಾಮೋಹ ಸಾಯಿತು, ಮಕ್ಕಳ ಬಗ್ಗೆ ಅತಿಯಾದ ವ್ಯಾಮೋಹ ಸಾಯಿತು, ಇನ್ನೆಲ್ಲವೂ ಸಾಯಿತು. ಉಳಿದದ್ದು ಯಾವುದು? ಒಂದು ಜ್ಞಾನ, ಇನ್ನೊಂದು ವಿದ್ಯೆ, ಇನ್ನೊಂದು ಗುರಿ, ಇನ್ನೊಂದು ಆರೋಗ್ಯ, ಇನ್ನೊಂದು ಒಳ್ಳೆಯ ನಡತೆ. ಧರ್ಮ ಅಂದರೆ ಒಳ್ಳೆಯ ನಡತೆ, ಒಳ್ಳೆಯ ನಡತೆ, ಆರೋಗ್ಯ, ವಿದ್ಯೆ, ಜ್ಞಾನ, ಗುರಿ. ಇವು 5 ಗೆಲ್ಲೋದು. ಇಡೀ ಮಹಾಭಾರತದ ಗೆಲ್ಲೋದು ಇವು 5 ಗುಣಗಳು ಮಾತ್ರ. ನಮ್ಮಲ್ಲೂ ಅಷ್ಟೇ, ನಾವು ಸಾಧನೆ ಮಾಡಬೇಕು, ನಾವು ಗೆಲ್ಲಬೇಕು ಅಂದರೆ ನನ್ನಲ್ಲಿ ಒಳ್ಳೆಯ ನಡತೆ ಇರಬೇಕು, ಆರೋಗ್ಯ ಚೆನ್ನಾಗಿರಬೇಕು, ಕೊಟ್ಟು ಏನನ್ನ ಗುರಿಯನ್ನು ಇಟ್ಟುಕೊಂಡು ನಾನು ವಿದ್ಯೆಯನ್ನು ಕಲಿಬೇಕು ಅನ್ನೋ ವಿದ್ಯೆ ಇರಬೇಕು, ಕಲಿಬೇಕು, ಎಲ್ಲಿಗೆ ನಾನು ಹೊರಟಿದ್ದೀನಪ್ಪ ಅನ್ನೋದಕ್ಕೆ ಗುರಿ ಇರಬೇಕು, ಜ್ಞಾನವನ್ನು ಸಂಪಾದನೆ ಮಾಡಬೇಕು. ಇಷ್ಟನ್ನು ಮಾಡಿದ್ರೆ ನಿಮ್ಮ ಇಡೀ ಜೀವನ ಸಕ್ಸಸ್ ಆಗುತ್ತೆ. ಮಹಾಭಾರತದ ಥೀಮ್ ಇಷ್ಟೇ, ಬೇರೆ ಏನೂ ಅಲ್ಲ. ಇನ್ನೆಲ್ಲ ಕತೆ ಪುರಾಣಗಳು ಎಲ್ಲ ಸೇರಿಕೊಂಡಿದೆ. ಇದರಲ್ಲಿ ಉಳಿಯೋದು ಮಗ ಅಂದರೆ ಹೇಗಿರಬೇಕು ಅದಕ್ಕೂ ಇದೆ, ವಿದ್ಯೆಯನ್ನು ಹೇಗೆ ಕಲಿಬೇಕು ಕಲವಿನ ಪಾತ್ರನೂ ಇದೆ, ಗುರುವಾದವನು ತಾರತಮ್ಯ ಮಾಡಿದ್ರೆ ಏನಾಗ್ತಾನೆ ಅದಕ್ಕೂ ಉತ್ತರ ಇದೆ, ಎಲ್ಲದಕ್ಕೂ ಉತ್ತರ ಇದೆ. ಗೆಲ್ಲೋದು ಯಾವುದಪ್ಪ ಅಂದರೆ ಈ 5 ಗುಣಗಳು. ಈ 5 ಗುಣಗಳು ನಿಮ್ಮಲ್ಲಿ ರೂಢಿಸ್ಕೋಬೇಕು. ನಿಮ್ಮ ಜೀವನವೇ, ನಿಮ್ಮ ವ್ಯಕ್ತಿತ್ವವೇ ಒಂದು ಮಹಾಭಾರತ. ಅದರಲ್ಲಿ ನಿಮಗೆ ಹೆಣ್ಣಿನ ಬಗ್ಗೆ ವ್ಯಾಮೋಹ ಇರುತ್ತೆ, ಗಂಡಿಗೆ ಹೆಣ್ಣಿನ ಬಗ್ಗೆ ಇರುತ್ತೆ, ಹೆಣ್ಣಿಗೆ ಗಂಡಿನ ಬಗ್ಗೆ ವ್ಯಾಮೋಹ ಇರುತ್ತೆ, ಹಠ ಇರುತ್ತೆ, ಅಪ್ಪ ಬೇಡ ಅಂದ್ರೂ ಮಾಡ್ತೀವಿ, ಅಂದ ಸ್ನೇಹಿತ ಹೇಳ್ಬಿಟ್ಟಿದ್ದಾನೆ, ಇಷ್ಟ ಇಲ್ಲದಿದ್ರು ಸಿನಿಮಾ ನೋಡ್ತೀವಿ, ಇಷ್ಟ ಇಲ್ಲದಿದ್ರೆ ರೌಂಡ್ ಹಾಕ್ತೀವಿ, ರೀಲ್ಸಲ್ಲಿ ಯಾರೋ ಹೀರೋ ಹೇಳ್ಬಿಟ್ಟಿದ್ದಾನೆ, ನಾನು ಟಿ ವಿ ನೋಡ್ತೀನಿ, ಮೊಬೈಲಲ್ಲಿ ನೋಡ್ತೇನೆ, ಅವನ ಆರಾಧನೆ ಅಂಧಭಕ್ತಿಯಿಂದ ಆರಾಧನೆ ಮಾಡ್ತೇನೆ. ಇವೆಲ್ಲ ನಮ್ಮನ್ನು ಸಾಯ್ತವೆ. ಯಾವ ಗುಣಗಳು ಡಾಮಿನೇಟ್ ಆಗ್ತಾವೋ ನಮ್ಮ ಮನಸ್ಸಿನಲ್ಲಿ ಅದು ಗೆಲ್ಲುತ್ತೆ, ಯಾವ ಗುಣ ನಮ್ಮ ಡಾಮಿನೇಟ್ ಆಗಲ್ವೋ ಅದು ಸೋಲುತ್ತೆ. ನಿಮ್ಮ ಕೆಟ್ಟ ಗುಣಗಳೇ ಡಾಮಿನೇಟ್ ಆದರೆ ನಿಮ್ಮ ಜೀವನ ಹಾಳಾಗುತ್ತೆ. ಮಹಾಭಾರತ ಅಂತ ಏನಾಯ್ತು ಹಾಗೆ ನಿಮ್ಮ ಒಳ್ಳೆ ಗುಣಗಳು, ಈ 5 ಗುಣಗಳು, ಗುರಿ, ವಿದ್ಯೆ, ಧರ್ಮ, ಒಳ್ಳೆಯ ನಡತೆ, ಮತ್ತು ನಿಮ್ಮ ಏನು ಸಂಪಾದನೆ ಮಾಡ್ತಿರೋ ಜ್ಞಾನ, ಇವುಗಳ ಒತ್ತಡ ಜಾಸ್ತಿ ಆದರೆ ನಿಮ್ಮ ಮನಸ್ಸಿನಲ್ಲಿ ನೀವು ಗೆಲ್ತೀರಿ ಅಷ್ಟೇ. ವೆರಿ ಸಿಂಪಲ್ ಲಾಜಿಕ್. ನೀವು ಯಾರನ್ನೂ ಬ್ಲೇಮ್ ಮಾಡೋಂಗಿಲ್ಲ, ನಿಮ್ಮ ಟೀಚರ್ನೂ ಬ್ಲೇಮ್ ಮಾಡೋದಲ್ಲ, ನಿಮ್ಮ ತಂದೆ ತಾಯಿನೂ ಬ್ಲೇಮ್ ಮಾಡೋದಲ್ಲ. ನೀವು ಸೋತಿದ್ದೀರಿ ಅಂದರೆ ನಿಮ್ಮನ್ನು ಆಳುವ ಮನಸ್ಸು ಯಾವುದರ ಕಡೆಗೆ ಒಲವು ಹೆಚ್ಚು ತೋರಿಸಿದೆಯೋ, ಕೆಟ್ಟದ್ರ ಕಡೆಗೆ ಹೆಚ್ಚು ತೋರಿಸಿದ್ರೆ ಈ 5 ಗುಣಗಳು ಬಿಟ್ಟು ಉಳಿದ ಕಡೆಗೆ ನೀವು ಸೋತಿರ್ತೀರಿ. ಈ ಕಡೆಗೆ ಒಲವು ಜಾಸ್ತಿ ತೋರಿಸಿದ್ರೆ ಅವ್ರು ಗೆದ್ದಿರ್ತೀರಿ.
ಯಾವ ಸರ್ಕಾರಗಳು, ಯಾವ ತಂದೆ ತಾಯಿ, ಯಾವ ವಾತಾವರಣ, ಕಾಲೇಜು, ಸ್ನೇಹ, ದುಡ್ಡು, ಹಣ, ಬಟ್ಟೆ, ಬರೆ ಯಾವುದು ನಿಮ್ಮ ಸೋಲಿಗೆ ಕಾರಣ ಅಲ್ಲ. ಸೋಲಿಗೆ ಕಾರಣ ನಿಮಗೆ ನೀವೇ. ಅದರ ಪರಿಣಾಮ ಒಂದು 20 ವರ್ಷ, 50-60 ವರ್ಷ ಬದುಕ್ತಿರಲ್ಲ, ನರಳಬೇಕು, ಒದ್ದಾಡಬೇಕು ಅಷ್ಟೇ ಅಲ್ವಾ? ನಾನು ಫಸ್ಟ್ ಲೈನ್ಮನ್ ಆಗಿದ್ದೆ, ಪರ್ಮನೆಂಟ್ ಆಗೋ ದಿವಸ ಹೋಗಲಿಲ್ಲ. ನಮ್ಮ ಚಿಕ್ಕಪ್ಪ ಹೇಳಿದ್ರು, ನಿನ್ನ ಕನ್ನಡನೂ ಓದಕ್ಕೆ ಬರಲ್ಲ ಅಂತ ಹೋಗಿ ಲೈನ್ಮನ್ ಗ್ಯಾಂಗ್ಮನ್ನಾಗಿ ಹಾಕಿದ್ದೆ. ನೀನು ನೋಡಿದ್ರೆ PUC ಡಿಗ್ರಿಲೆಲ್ಲ ಇನ್ನೂ ಒಂದು 15 ಜನ ನಮ್ಮ ಮನೇಲಿ ಸಾಕಿದ್ರು ಅವ್ರಿಗೆಲ್ಲರಿಗಿಂತ ಒಳ್ಳೆ ಮಾರ್ಕ್ಸ್ ತೊಗೊಂಡಿದ್ದೀಯಾ, ಕಾಲೇಜ್ಗೆ ಹೋಗದೇ ಇದ್ರು. ನಾನು ಬಿ ಎಡ್ಗೆ 1 ವರ್ಷ ರೆಗ್ಯುಲರ್ ಕಾಲೇಜ್ಗೆ ಹೋಗಿದ್ದೆ. B.Ed ಹೋಗ್ತಾ ಇದೆಯಾ, ನೀನು ಟೀಚರ್ ಸಿಗುತ್ತೆ, ಹೋಗ್ಬೇಡ. ಅವತ್ತು ಎಕ್ಸಾಮ್ ಇತ್ತು, B.Ed ಎಕ್ಸಾಮ್ ಇತ್ತು. ಲೈನ್ಮನ್ಗೆ ಹೋಗ್ಬೇಡ, ಪರ್ಮನೆಂಟ್ ಆಗೋದಿತ್ತು. ಅವತ್ತು ವೆರಿಫಿಕೇಷನ್ ಇತ್ತು, ಡಾಕ್ಯುಮೆಂಟು. B.Ed ಎಕ್ಸಾಮ್ಗೆ ಹೋಗಲ್ಲ, ವೆರಿಫಿಕೇಷನ್ಗೆ ಹೋಗಲ್ಲ. ಅವತ್ತಿನ ಒಂದು ನಿರ್ಧಾರ, ನಮ್ಮ ಚಿಕ್ಕಪ್ಪ ಕೊಟ್ಟ ನಿರ್ಧಾರ. ನಾನು ಲೈನ್ಮನ್ಗೆ ಹೋಗಲಿಲ್ಲ. ಟೀಚರ್ ಆದರೆ ಇದು ಪಾಸ್, B.Ed ಆದರೆ ಟೀಚರ್ ಆಗೇ ಆಗುತ್ತೆ ಅಂತ ಹೇಳಿದರು. ಆಮೇಲೆ ಎಷ್ಟು ಬೈಕೊಂಡೆ ಗೊತ್ತಾ ನಮ್ಮ ಚಿಕ್ಕಪ್ಪನ. ಪರ್ಸೆಂಟೇಜ್ ಮೇಲೆ ನಾನು CT 2 ಸಲ ಕಾಲಾದರೂ ಅಪಾಯಿಂಟ್ ಆಗಲಿಲ್ಲ. 2003ರಲ್ಲಿ ವಿಶ್ವನಾಥ್ ಅವರು ಮಿನಿಸ್ಟರ್ ಆದಾಗ ಹೈಸ್ಕೂಲ್ ಟೀಚರ್ಗೆ ಒಂದು ಎಂಟ್ರೆನ್ಸ್ ಮಾಡಿದ್ರು. ಅಷ್ಟರಲ್ಲಿ SDA ಕೆಲಸ ಸಿಕ್ತು, KPSCನಲ್ಲಿ ಆದ. ಅದಾದಾಗ ಅದರಲ್ಲಿ 50% CET ಮಾರ್ಕ್ಸು, ಪರ್ಸೆಂಟೇಜ್ 50% ನನಗೆ ಹೆಂಗಿರೋ ಮಾರ್ಕ್ಸ್ ಕಡಿಮೆನೇ ಇತ್ತು. ಅವಾಗ ಎಂಟ್ರೆನ್ಸ್ ಬರೆದಾಗ ಸೆಲೆಕ್ಟ್ ಆದ, ಟೀಚರ್ ಆದ. ನೋಡಿ, ನೀವು ಅದೃಷ್ಟ ಒಂದು ಕಡೆ, ಪ್ರಯತ್ನ ಒಂದು ಕಡೆ. ನೀವೆಲ್ಲ ರೆಡಿ ಇರಬೇಕು. ಯಾವತ್ತೋ ಒಂದು ದಿವಸ ಅದೃಷ್ಟ ಸಿಗುತ್ತೆ, ಇಮ್ಮಿಡಿಯೇಟ್ ಜಂಪ್ ಆಗ್ಬೋದು. ನೀವು ಅದೃಷ್ಟ ಕಾಯ್ಕೊಂಡು ಕೂತ್ಕೊಂಡು ರೆಡಿ ಇಲ್ಲದೆ ಇದ್ರೆ ಆಗಲ್ಲ. ಶ್ರಮ, ಶ್ರದ್ಧೆ ಎಲ್ಲದರಿಂದ ತಯಾರಾಗಿ ರೆಡಿಯಾಗಿ ಇರಬೇಕು. ಯಾವತ್ತೋ ಒಂದು ದಿವಸ ಅದೃಷ್ಟ ಬರುತ್ತೆ, ಸಕ್ಸಸ್ ಆಗುತ್ತೆ. ಅದೃಷ್ಟ ಬರುತ್ತೆ, ಆಮೇಲೆ ಪ್ರಯತ್ನ ಮಾಡ್ತೀನಿ ಅಂದರೆ ಯಾರು? ಅವಕಾಶಗಳು ಬರುತ್ತೆ, ಅವಕಾಶಗಳು ಹುಡುಕೊಂಡು ಬರುತ್ತೆ, ಪ್ರತಿಯೊಬ್ಬ ವ್ಯಕ್ತಿಗೂ ಬರುತ್ತೆ. ಅವಕಾಶ ಬರುವಾಗ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ನಾಳೆ ಬರುತ್ತೋ, ನಾಳೆತ್ತು ಬರುತ್ತೋ ಗೊತ್ತಿಲ್ಲ. ಪ್ರತಿದಿನವೂ ನಾವು ರೆಡಿ ಇರಬೇಕು. ಅವಕಾಶಗಳು ಬಂದಾಗ ನಾವು ಪಡ್ಕೊಳ್ಳಿಕ್ಕೆ ರೆಡಿ ಇರಬೇಕು. ನಾವು ರೆಡಿ ಇರಲಿಲ್ಲ ಅಂದರೆ ಅವಕಾಶಗಳು ಬಂದ ಮೇಲೆ, ಅವಕಾಶ ಹೆಂಗೆ ಬರುತ್ತೆ? ನಾಳೆ KS ಕಾಲ್ ಮಾಡ್ತಾರೆ, ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕಿದ ಮೇಲೆ ನಾವು ಓದಕ್ಕೆ ಶುರು ಮಾಡಿದ್ರೆ ಅವಕಾಶ ಸಿಗಲ್ಲ. ಅಪ್ಲಿಕೇಶನ್ ಕಾಲ್ ಮಾಡೋದು ನಿಮ್ಮ ಅವಕಾಶ. ನೀವು ರೆಡಿಯಾಗಿದ್ದರೆ ಎಕ್ಸಾಮ್ ಟೈಮ್ನಲ್ಲಿ ಇನ್ನೊಂದಷ್ಟು ಓದ್ಬಿಟ್ಟು ಪಾಸ್ ಆಗ್ತೀವಿ. ನಾವೇನು ಮಾಡ್ತೀವಿ? ಗೆದ್ದವ್ನು ಕಂಡ್ರೆ ನಾವು ಸುಲಭವಾಗಿ ಹೇಳ್ಬಿಡ್ತೀವಿ, ಅವ್ನಿಗೆ ಅದೃಷ್ಟ ಇತ್ತು ಬಿಡೋ ಅಂತ. ನಿನಗೂ ಅವಕಾಶಗಳೇ ಅದೃಷ್ಟ, ನೀನು ಬಳಸ್ಕೊಳ್ಳಿಲ್ಲ ಅಷ್ಟೆ ಅಲ್ವಾ? ಹಾಗಾಗಿ ಈ ನಿಟ್ಟಿನಲ್ಲಿ ತಾವೆಲ್ಲರೂ ಪ್ರಯತ್ನ ಮಾಡಬೇಕು. ಸಮಾಜದಲ್ಲಿ ಭಾಳಷ್ಟು ದೋಷಗಳಿರ್ತವೆ. ನಾವು ಹಸು ನೋಡಿ ಕಲಿಯೋದು ಭಾಳ ಇರುತ್ತೆ. ಹಸು, ನಮ್ಮನೆ ಹಸುಗಳಿರ್ತಾವಲ್ಲ, ನೋಡಿ ಕಲಿಯೋದು ಭಾಳ ಇರುತ್ತೆ. ನೀನು ಕೈ ತೊಳೆದಿದ್ದು, ಬಾಯಿ ತೊಳೆದಿದ್ದು, ಪಾತ್ರೆ ತೊಳೆದಿದ್ದು, ಊಟ ಮಾಡಿದ್ದ ತಟ್ಟೆ ತೊಳೆದಿದ್ದು, ಎಂಜು ಗಿಂಚೆಲ್ಲ ತೆಗೆದು ಬಾನಿಗೆ ಹಾಕಿ ಕಲ್ಗಚ್ಚಂತ ಕೊಡ್ತೇವೆ. ಅದನ್ನು ಕುಡಿಯುತ್ತೆ ನಮ್ಮ ಹಸು. ಬರೀ ಕೆಟ್ಟದ್ದನ್ನೇ ಕೊಟ್ಟಿದೆ ಅಂತ ಕೆಟ್ಟದ್ದೇನೆ ಅನ್ನೋದು ಕೊಡುತ್ತಾ? ಅದು ಹಾಲನ್ನೇ ಕೊಡುತ್ತೆ. ಯಾವ ಥರ ಕೊಡುತ್ತೆ ಅಂದರೆ, ನಾವು ಬೇಡ ಅಂತ ಬಿಸಾಕಿದ್ದನ್ನು ತಿಂದು ನಾವು ಭಾಳ ಅತ್ಯುನ್ನತ ಅಂತ ಪೂಜೆ ಮಾಡುವ ನಮ್ಮ ವಿಗ್ರಹಕ್ಕೆ ಅಭಿಷೇಕ ಮಾಡುವ ಹಾಲನ್ನು ಕೊಡುತ್ತೆ. ನಮ್ಮ ಬದುಕು ಹಾಗಿರಬೇಕು. ನಮ್ಮ ಬಚ್ಚು ಮನೆಯಲ್ಲಿ ನೀರು ಹರಿದೋಗೋದಿದ್ರೆ ಹಿಂದೆ ಒಂದು ಬಾಳೆ ಗಿಡ, ಒಂದು ತೆಂಗಿನ ಗಿಡ ನೆಡ್ತೇವೆ. ಎಲ್ಲ ಮೈ ಕೈ ತೊಳೆದಿದ್ದು ನೀರೆಲ್ಲ ಅದಕ್ಕೆ ಹೋಗೋದು. ಅದನ್ನೇ ಹೀರ್ಕೊಂಡು ಬೆಳೆದಂಥ ಬಾಳೆಹಣ್ಣು ಯಾವತ್ತಾದ್ರೂ ಕಹಿ ಇರುತ್ತಾ? ತೆಂಗಿನಕಾಯಿ ಕಹಿ ಇರುತ್ತಾ? ಪೂಜೆಗೆ ಅದೇ ಸಲ್ಲುವಂಥದ್ದು. ನಾವು ಅರ್ಥ ಮಾಡ್ಕೋಬೇಕು. ಸಮಾಜದಲ್ಲಿ ಬಹಳಷ್ಟು ದೋಷಗಳಿದ್ದಾವೆ, ಸಮಸ್ಯೆಗಳಿದ್ದಾವೆ, ನಮ್ಮನ್ನು ಕಾಡ್ತವೆ, ಎಳಿತವೆ, ಹಿಜ್ಜುತ್ತವೆ. ಅದನ್ನೆಲ್ಲ ಸಹಿಸಿಕೊಂಡು ನಮ್ಮ ಗುರಿ ಯಾವುದ್ರ ಕಡೆ ಇರಬೇಕು? ಒಳ್ಳೆಯದ್ರ ಕಡೆ ಇರಬೇಕು. ಇಷ್ಟನ್ನು ಗಮನದಲ್ಲಿ ಇಟ್ಕೊಂಡು ಪ್ರಯತ್ನವನ್ನು ಮಾಡಿ ಅಂತ ಹೇಳ್ತಾ ಭಾಳ ಹೊತ್ತು ಮಾತನಾಡಿದ್ದೇನೆ. ಈಗ ಜಾಸ್ತಿ ಆಯಿತು ಅಂತ ನಾನು ಭಾವಿಸಿದ್ದೇನೆ. ಆದರೂ ಕೂಡ ನಾನು ಯಾಕೆ ಇವತ್ತು ಅಷ್ಟೆಲ್ಲ ಒತ್ತಡಗಳಿದ್ದರೂ ಕೂಡ ಇವತ್ತು ಇಲ್ಲಿ ಬಂದಿದ್ದೀನಿ ಅಂದರೆ, ನನ್ನಂತೆಯೇ ಶ್ರಮ ಪಡುತ್ತಿರುವ, ಸಮಸ್ಯೆಗಳಿರುವ ಎಲ್ಲ ವಿದ್ಯಾರ್ಥಿಗಳಿದ್ದಾರೆ. ಅವ್ರು ಯಾರೂ ಕೂಡ ನಿರಾಸರಾಗುವ ಅಗತ್ಯ ಇಲ್ಲ. ಇವತ್ತು ದಡ್ರಿದ್ದೀನಿ, ಅವನು ಬುದ್ಧಿವಂತ ಇದ್ದಾನೆ, ನಿರಾಸರಾಗಬೇಕಂತಿಲ್ಲ. ನಾನು ಮಾಡಲೇಬೇಕು ಅನ್ನೋ ಛಲ ನಿಮಗೆ ಬಂದರೆ, ನಿಮ್ಮ ಕಾಲೇಜ್ನಲ್ಲಿ ಅಥವಾ ನಿನ್ನ ಗುಂಪಿನಲ್ಲಿ ರ್ಯಾಂಕ್ ಹೋಲ್ಡರ್ ಇದ್ರೂ ಕೂಡ ಅವನ್ನ ಸೈಡ್ ಹೊಡೆದು ಮುಂದೆ ಹೋಗಲಿಕ್ಕೆ ಅವಕಾಶ ಇದೆ. ಅಷ್ಟನ್ನಂತೂ ತಿಳ್ಕೊಳ್ಳಿ. ಅದಕ್ಕೆ ನಾನೇ ಸಾಕ್ಷಿ. ನಾನು KS ಆಗಿದ್ದೀನಿ ಅಂದರೆ, ನಾನು ಇವತ್ತು ಈ ಹಂತದಲ್ಲಿ ಇದ್ದೀನಿ ಅಂದರೆ, ನೀವು ಯಾರು ಬೇಕಾದರೂ ಇರಬಹುದು. 2018 ಬೆಂಗಳೂರಿನ ಎಲೆಕ್ಷನ್ ಡಿಕ್ಲೇರ್ ಆಯಿತು. ನನಗೆ ಆಗ್ತಾನೆ ಪ್ರಮೋಷನ್ IAS ತೊಗೊಂಡೋಗಿ DC ಆಗಿ ಕೂರಿಸಿದ್ರು. ಯಾಕೆಂದರೆ ಎಲೆಕ್ಷನ್ ಮಾಡಲಿಕ್ಕೆ. 2022 ನಮ್ಮ ಬೆಂಗಳೂರು DC ಆಗೋದಷ್ಟು ಸುಲಭ ಅಲ್ಲ. ಮೈಸೂರಿನಲ್ಲಿ DC ಎಷ್ಟು ಜನರಿಗೆ ಒಬ್ಬ DC ಇರ್ತಾನೆ? 25 ಲಕ್ಷ ಜನಸಂಖ್ಯೆ ಇರ್ಬೋದು ಮೈಸೂರಿನಲ್ಲಿ. 25 ಲಕ್ಷಕ್ಕೆ ಒಬ್ಬ DC.
ಚಿಕ್ಕಮಗಳೂರಿಗೆ ಹೋದರೆ 15 ಲಕ್ಷ ಜನರಿಗೊಬ್ಬ ಡಿ ಸಿ, ಆಯಿತಾ. ಹೈಯೆಸ್ಟ್ ಇರುವಂಥದ್ದು ಬೆಳಗಾಂನಲ್ಲಿ 60 ಲಕ್ಷಕ್ಕೊಬ್ಬ ಡಿ ಸಿ. ಬೆಂಗಳೂರಿನಲ್ಲಿ ಆಗಲ್ಲ, 1.5 ಕೋಟಿಗೆ ಒಬ್ಬ ಡಿ ಸಿ, 1.5 ಕೋಟಿ ಜನಸಂಖ್ಯೆಗೆ ಒಬ್ಬ ಡಿ ಸಿ. ಅದಷ್ಟು ಸುಲಭ ಅಲ್ಲ. ಜೀವನದಲ್ಲಿ ಎಲ್ಲರದು ಒಂದು ಕನಸು ಡಿ ಸಿ ಆಗೋದು. 2ನೇ ಬಾರಿ ಡಿ ಸಿ ಆದರೆ ಯಾವ ಸರ್ಕಾರ ನನ್ನನ್ನು ಹಾಕಲಿಲ್ಲ. ಒಬ್ಬರು ಡಿ ಸಿ ಸುಸೈಡ್ ಮಾಡಿಕೊಂಡ್ರು, ಸಮಸ್ಯೆ ಮಾಡಿಕೊಂಡು, ಇನ್ನೊಬ್ಬರು ಡಿ ಸಿ ಜೈಲು ಹೋದರು, ಇನ್ನೊಬ್ಬರು ಡಿ ಸಿ ಸಸ್ಪೆಂಡ್ ಆದರು. ಎಲೆಕ್ಷನ್ ಕಮಿಷನ್ ಚಿಂತೆ ಶುರುವಾಯಿತು, ಮುಂದಿನ ಎಲೆಕ್ಷನ್ ಯಾರು ಮಾಡ್ತಾರೆ ಅಂತ ಪಟ್ಟಿ ತರಿಸ್ತು ರಾಜ್ಯ ಸರ್ಕಾರದಿಂದ. ಅದರಲ್ಲಿ 4-5 ಜನದ ಹೆಸರಲ್ಲಿ ನಂದು ಹೋಗಿತ್ತು. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಫೈನಲ್ ಮಾಡಿ ಈ 2024 ಎಲೆಕ್ಷನ್ ಮಾಡಲಿ 23 ಎಲೆಕ್ಷನ್ ಮಾಡಲಿಕ್ಕೆ ನನ್ನನ್ನು ಡೆಪ್ಯೂಟ್ ಮಾಡ್ತು ಡಿ ಸಿ ಆಗಿ, ಬೆಂಗಳೂರು ಡಿ ಸಿ ಆಗಿ. ನಾನು ಯಾವ ಬುದ್ಧಿವಂತ? ನಾನು ನಿನ್ನೆಲ್ಲ ನೋಡಿದ್ರೆ ಹಂಗೆ ಅನ್ಸುತ್ತಾ? ಇದು ಕೇವಲ ಶ್ರದ್ಧೆ, ಶ್ರಮ, ಪ್ರಯತ್ನದಿಂದ ಮಾತ್ರ ಸಾಧ್ಯ. ಅಷ್ಟನ್ನು ನೀವು ಮನಸ್ಸಿನಲ್ಲಿ ಇಟ್ಕೊಂಡು ಪ್ರಯತ್ನ ಮಾಡಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸಿ. ನನಗೆ ಇಲ್ಲಿ ತಮ್ಮೊಂದಿಗೆಲ್ಲ ಮಾತನಾಡಿ ಅಟ್ಲೀಸ್ಟ್ ನನ್ನ ಅನುಭವಗಳನ್ನು ಹಂಚ್ಕೊಂಡಿದ್ದೇನೆ. ಅದು ಹಂಚ್ಕೊಂಡಿರೋದ್ರಿಂದ ನಿಮಗೆ ಒಂದು ಮನಸ್ಸಿನಲ್ಲಿ ಇಲ್ಲ, ನನಗೂ ಒಂದು ಬೆಳಕಿದೆ, ಪ್ರಯತ್ನ ಮಾಡೋದು ಸಾಧನೆ ಆಗೇ ಆಗುತ್ತೆ. ನೋಡಿ, ನೀವು ಇಷ್ಟು ಜನ ಇದ್ದೀರಿ, ಇಷ್ಟು ಜನ AS ಆಗ್ತೀರಿ ಅಂತ ನಾನು ಅನ್ನೋಣ. ಇದರಲ್ಲಿ 5 ಜನ AS ಆಗ್ಬೋದು, ಒಂದು 5 ಜನ KS ಆಗ್ಬೋದು, ಇನ್ನೊಂದು 5 ಜನ ಲೆಕ್ಚರರ್ ಆಗ್ಬೋದು. ಪ್ರಯತ್ನ ಶುರು ಮಾಡಿ, ಏನಾದರೂ ಆಗ್ತೀರಿ. ಒಂದು ಅಷ್ಟಂತೂ ಗ್ಯಾರಂಟಿ, ಮನುಷ್ಯರಾಗ್ತೀರಿ. ನೀವು ಪ್ರಯತ್ನ ಶುರು ಮಾಡಿ, IAS ಆಯ್ತಿರೋ KS ಏನಾದರೂ ಆಗೋ, ಮೊದಲು ಮಾನವನಾಗೋದು, ಏನಾಗದೇ ಇದ್ರೂ ಏನಾದರೂ ಒಂದು ಮನುಷ್ಯರಾಗ್ತೀರಿ. ಬದುಕು ಚೆನ್ನಾಗಿರುತ್ತೆ. ಅಷ್ಟನ್ನು ಹೇಳ್ತಾ ಅವಕಾಶಕ್ಕಾಗಿ ಒಂದು ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದ.